ಹಾಯ್ ವೆರಿ ಗುಡ್ ಆಫ್ಟರ್ನೂನ್ ಮಧ್ಯಾಹ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಹಿಂಗಿದ್ದೀನಿ, ಸುಮಾರಾಗಿದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆಯನ್ನ ನಿಮ್ಮ ಪ್ರೀತಿಯ ಶ್ವೇತಾ ಅಕ್ಕ ಅಂತ ಹೇಳ್ತಾ ಗೈಸ್ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಉರಿ ಬಿಸಿಲಲ್ಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಅಡುಗೆ ಮನೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಒನ್ ಸೆಕೆಂಡ್. ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಹಿಂಗಿದ್ದೀನಿ ನೋಡಿ, ಕೆಲಸ ಮಾಡಿ ಸುಸ್ತಾಗಿ ನೀರು ಕುಡಿತಾ ಇದ್ದೀನಿ. ಅಪ್ಪ ಸಾಕ ಬಿಸಿಲು. ಇದು ಫೆಬ್ರವರಿನ ಏಪ್ರಿಲ ಕಮೆಂಟಲ್ಲಿ ಹೇಳಿ. ಸೊ ಗಾಯ್ಸ್ ಸಾಕಪ್ಪ ಸಾಕು. ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಸೊ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಅಂತ ಹೇಳ್ತಾ ಅಪ್ಪ ವಿಡಿಯೋ ಕೊನೆ ತನಕ ನೋಡಿ. ಅಪ್ಪನೇ ಬರ್ತಾರೆ. ಹೇರೆಲ್ಲ ಮೆಸ್ಸಿ ಆಗಿಬಿಟ್ಟಿದೆ, ಸಖತ್ತು ಗಾಳಿಪಟ ಥರ ಆಗಿಬಿಟ್ಟಿದೆ. ದೇವಸ್ಥಾನಕ್ಕೆ ಹೋಗಿ ಬಂದು ಫ್ರೆಶ್ ಆಗಿ ಇವತ್ತು ನೋಡಿ, ಹೂ ಕೂಡ ತಲೆಯಲ್ಲೇ ಇದೆ. ಎಂಥ ಕತೆ ಆಯಿತು ಅಂದರೆ ನಿನ್ನೆಯಿಂದ ಬೇಜಾರಾಗೋಯ್ತು. ನಮ್ಮ ಏರಿಯಾದಲ್ಲಿ ಬಿಸಿಲು ಮಾರಮ್ಮ ಹಬ್ಬ ಇದೆ. ಹಬ್ಬ ಮಂಡೇ ಇದೆ, ಬುಧವಾರ ಶಿವರಾತ್ರಿ ಇದೆ. ನಿಮ್ಮೆಲ್ರಿಗೂ ಗೊತ್ತು ಶಿವರಾತ್ರಿ ಹಬ್ಬ ನಮ್ಮ ಶಿವನ ಹೊಕ್ಳವ್ರಿಗೆ. ಸೊ ಜಾಗರಣೆ, ಯಾರೆಲ್ಲ ಜಾಗರಣೆ ಮಾಡ್ತೀರಾ ಕಮೆಂಟಲ್ಲಿ ಹೇಳಿ, ಯಾರೆಲ್ಲ ಉಪವಾಸ ಇರ್ತೀರಾ ಕಮೆಂಟಲ್ಲಿ ಹೇಳಿ. ಒನ್ಸ್ ಅಗೇನ್ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳಾಗಿರುತ್ತೆ. ಈ ವ್ಲಾಗ್ ಯಾವಾಗ ಬರುತ್ತೆ ಖಂಡಿತವಾಗ್ಲೂ ಗೊತ್ತಿಲ್ಲ, ಕಾರಣ ವೀಡಿಯೋಸ್ ಇದ್ದಾವೆ, ಅದೆಲ್ಲ ಅಪ್ಲೋಡ್ ಆದಮೇಲೆ ಈ ವಿಡಿಯೋ ಬರೋದು. ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಕ್ಲೀನಿಂಗ್. ಬೆಳಗ್ಗೆ ವೆಜ್ ಪಲಾವ್ ಮಾಡಿದ್ದೆ, ಬೇಗ ಆಗುತ್ತೆ ಮಕ್ಕಳಿಗೆ ಡಬ್ಬಿಗೆ ಸ್ಕೂಲ್ಗೆ ಅಂತ ಹೇಳಿ. ಸೊ ಇದು ನಮ್ದು ಏನಿದೆ ಇದನ್ನೆಲ್ಲ ಕ್ಲೀನ್ ಮಾಡಾಕಿದ್ದೀವಿ. ಈ ಹುಣಸೆ ಇಟ್ಟಿದ್ದೀನಿ, ಈಗ ತಕ್ಕಮಟ್ಟಿಗೆ ರೆಡಿ ಮಾಡಿದ್ದೀನಿ. ಒಂದು ಸೆಕೆಂಡ್ ಹಂಗೆ ಇರಿ. ವಾಚ್ ಶಟ್ ಒಂದು ಸೆಕೆಂಡ್ ಹಂಗೆ. ಹಲೋ, ಇಲ್ಲ ಬಾಸು, ಹಳೆ ಮನೆ ಹತ್ರ ಬಾಸು ಚಾರ್ಜ್ಗೆ ಹಾಕ್ಬಿಟ್ಟು ಹೋಗಿದ್ದಾರೆ. ಹಾಂ, ಯಾವುದು ಸರಿ ಅಣ್ಣ, ಒಂದು 10 ನಿಮಿಷ ಬಿಟ್ಕೊಂಡು ಮಾಡಿಸ್ತೀನಿ. ಅವರು ಚಾರ್ಜ್ಗೆ ಹಾಕ್ಬಿಟ್ಟು ಮನೇಲಿ ಹೊಟ್ಟೋಗಿದ್ದಾರೆ. ಎಲ್ಲಿಗೆ ಬಂದಾಗಣ್ಣ? ಹಾಂ, ಹೌದಾ? ಅಯ್ಯೋ ನಿಜ ಗೊತ್ತಿಲ್ಲ ಅಣ್ಣ, ಬಂದ ಖಂಡಿತ ಬರ್ತೀನಿ. ಮೊನ್ನೆನೂ ಬಂದಿದ್ದೆ ಅಣ್ಣ. ಹೌದಾ? ಹಾಂ ಸರಿ ಅಣ್ಣ, ಖಂಡಿತ ಬಂದಾಗ ಬರ್ತೀನಿ. ಸರಿ ಅಣ್ಣ, ಸರಿ. ಹಾಂ ಸರಿ ಅಣ್ಣ, ನೀವು ಯಾರಿಗೆ ಗೊತ್ತಿಲ್ಲ ಹೇಳಿ. ಹಾಂ ಸರಿ ಅಣ್ಣ, ನೆಕ್ಸ್ಟ್ ವೀಕ್ ಬರ್ತೀನಿ. ಹಾಂ ಬಾಯ್. ಅಪರೂಪಕ್ಕೆ ಪತಿದೇವರು ಫೋನ್ ಮರ್ತೋಗಿರೋದು ಲೈಫಲ್ಲಿ ಫಸ್ಟ್ ಟೈಮ್ ಅಂತ ಅನ್ಕೋತೀನಿ. ಎಲ್ಲ ಕೆಲಸ ಮುಗೀತು, ದೇವ್ರ ಮನೆ ಕ್ಲೀನ್ ಮಾಡ್ತಾಯಿದ್ದೆ, ಕ್ಲೀನ್ ಮಾಡಿ ಆಯಿತು. ಇನ್ನೇನಿದ್ರು ಇನ್ನಿಷ್ಟು ಬ್ಯಾಲೆನ್ಸ್ ಇದೆ. ಎಷ್ಟು ಬ್ಯಾಲೆನ್ಸ್ ಇದೆ ತೋರಿಸ್ತೀನಿ. ಇದಿಷ್ಟು ಬ್ಯಾಲೆನ್ಸ್ ಇದೆ, ಇದಿಷ್ಟು ತೊಳಿಬೇಕು. ಅದಕ್ಕಿಂತ ಮುಂಚೆ ಗೈಸ್ ನಿನ್ನೆಯಿಂದ ಏನೇನಾಯಿತು ಅಂತ ಸಣ್ಣ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ, ನೋಡಿಕೊಂಡು ವ್ಲಾಗ್ನ ಬನ್ನಿ. ನಮ್ಮದು ಹೇಳಿದ್ನಲ್ಲ ಅಡುಗೆ ಮನೆ ಸಿಂಕ್ ಪದೇ ಪ್ರಾಬ್ಲಮ್ ಆಗ್ತಾಯಿತ್ತು. ಅದ್ರ ಜೊತೆಗೆ ಗುರುಮಲ್ಲಪ್ಪ ಅವರು ಡೋರ್ ಕೂಡ ಕಟ್ ಮಾಡಿದ್ರು ಅಂತಲೂ ಕೂಡ ನಿಮಗೆ ವ್ಲಾಗಲ್ಲಿ ಹೇಳಿದ್ದೆ. ಈಗ ತಾತ್ಕಾಲಿಕವಾಗಿ ಹಿಂಗೆ ಇಟ್ಕೊಂಡಿದ್ದೀವಿ. ಹಬ್ಬ ಎಲ್ಲ ಮುಗಿದ ಮೇಲೆ ಕಾರ್ಪೆಂಟ್ರನ್ನ ಕರೆಸಿ ರೆಡಿ ಮಾಡಿಸ್ಬೇಕು. ಯಾಕಂದರೆ ಈ ಹಬ್ಬ ಟೈಮಲ್ಲಿ ಸಣ್ಣ ಪುಟ್ಟ ರಿಪೇರಿ ಕೆಲಸಕ್ಕೆ ಯಾರೂ ಬರೋಲ್ಲ. ರಿಪೇರಿ ಕೆಲಸಕ್ಕೆ ಅಂದರೆ ಫಸ್ಟ್ ಆಫ್ ಆಲ್ ಯಾರೂ ಬರೋಲ್ಲ, ಹಬ್ಬ ಟೈಮಲ್ಲಂತೂ ಬರೋದೇ ಇಲ್ಲ. ಸೊ ಹಾಗಾಗಿ ಹಬ್ಬ ಎಲ್ಲ ಮುಗಿಲಿ. ಅದು ಕೆಳಗಡೆ ಚೇಂಬರ್ ಏನಿದೆ ಅದನ್ನು ಹೊಸ್ದಾಗೆ ಮಾಡಿಸ್ಬಿಟ್ವಿ. ಹೋದರೆ ಹೋಗಲಿ 10-20 ಸಾವಿರ ಮುಖ ನೋಡೋದು ಬೇಡ, ಪದೇ ಅದು ಪ್ರಾಬ್ಲಮ್ ಕೊಡೋದು ಬೇಡ ಅಂತ ಹೇಳಿ ಹೊಸ್ದಾಗೆ ಮಾಡಿಸಿದ್ವಿ. ಅದಕ್ಕೆ ಕ್ಯೂರಿಂಗ್ ಆಗಬೇಕು, ಗಾರೆ ಎಲ್ಲ ಹಾಕಿ ಕ್ಯೂರಿಂಗ್ ಮಾಡಬೇಕಲ್ಲ, ನೀರು ಹೋಗ್ಬೇಕಲ್ಲ, ನೀರು ಹಾಕಬೇಕಲ್ಲ. ಹಾಗಾಗಿ ಅದು ಕ್ಯೂರಿಂಗು ಆಗುತ್ತೆ. 2-3 ದಿನ ಬಿಟ್ಕೊಂಡು ಮಾಡಿಸೋಣ ಅಂತ ಸದ್ಯಕ್ಕೆ ಹಾಗೆ ಕಲ್ಲೆಲ್ಲ ಇಟ್ಕೊಂಡಿದ್ದೀನಿ. ನನಗೇನೆ ಬೇಜಾರಾಗ್ತಾಯಿದೆ. ಸೊ ಸದ್ಯಕ್ಕಿರಲಿ. ಅದಕ್ಕಿಂತ ಮುಂಚೆ ನಿನ್ನೆಯಿಂದ ಏನೇನಾಯಿತು ನೋಡ್ಕೊಂಬನ್ನಿ. ವ್ಲಾಗ್ನ ಹೀಗೆ ಕಂಟಿನ್ಯೂ ಮಾಡ್ತೀನಿ. ಸ್ಟೇ ಟ್ಯೂನ್. ನಾನು ಫಸ್ಟು ನಿಮಗೆ ಹಿಂದಿನ ದಿನ ಏನೇನಾಯಿತು ಅಂತ ಶೇರ್ ಮಾಡ್ಕೋತಾ ಇದ್ದೀನಿ. ನಾನು ಫ್ಲಿಪ್ಕಾರ್ಟಲ್ಲಿ ಒಂದು ಆನ್ಲೈನ್ ಶಾಪಿಂಗ್ ಲೇಡೀಸ್ದು ಸ್ಮಾರ್ಟ್ ವಾಚ್ನ ಬುಕ್ ಮಾಡಿದ್ದೆ. ಮೀನ್ಸ್ ಹಿಂಗೆ ಸ್ಕ್ರೋಲ್ ಮಾಡುವಾಗ ಕಣ್ಣಿಗೆ ಬಿತ್ತು, ತುಂಬ ಅಟ್ರಾಕ್ಟಿವ್ ಆಗಿ ಚೆನ್ನಾಗಿತ್ತು, ಟ್ರೆಂಡಿಂಗಲ್ಲಿದೆ ಆ ಥರದ್ದು. ಸೊ ನನ್ನ ಹತ್ರ ಸುಮಾರು ವಾಚ್ಗಳಿದ್ದಾವೆ, ಅದು ನಿಮಗೂ ಗೊತ್ತು. ಹೆಣ್ಮಕ್ಳಿಗೆ ನೋಡಿದ್ದೆಲ್ಲ ಬೇಕು, ಹಾಕೋಬೇಕು ಒಂದ್ಸಲಿ ಅಂತ ಆಸೆ ಆಗುತ್ತೆ. ಸೊ ಅದನ್ನು ತರಿಸಿದ್ದೆ, ಬುಕ್ ಮಾಡಿದ್ದೆ. ಆಲ್ರೆಡಿ 1 ವೀಕ್ ಆಗಿತ್ತು. ಇವತ್ತು ಡೆಲಿವರ್ ಬರ್ತಾಯಿತ್ತು, ಓಪನ್ ಬಾಕ್ಸ್ ಡೆಲಿವರ್ ಇತ್ತು. ಸೊ ಯಾವುದಕ್ಕೂ ಇರಲಿ ಅಂತ ನನ್ನ ಒಂದು ಇದಕ್ಕೆ ನಾನು ಓಪನ್ ಮಾಡಿಸ್ದೆ.
ಕೇಸ್ ಒಳಗಡೆ ನೋಡಿ, ಒಳಗಡೆ ಕೇಸ್. ಬಟ್ ಆದರೆ ಆನ್ಲೈನಲ್ಲಿ ಶಾಪಿಂಗ್ ಮಾಡುವಾಗ ತೀರಾ ಹುಷಾರಾಗಿರಿ. ನಾನು ಓಪನ್ ಮಾಡಿ ನೋಡಿ ಅದು ಒಳಗಡೆ ಬ್ಲ್ಯಾಕ್ ಕೇಸ್ ಇದೆ ಅಂತೆಲ್ಲ ಹೇಳಿ ಓಪನ್ ಮಾಡಿ ಡ್ಯಾಮೇಜ್ ಇದೆಯಾ ಅಥವಾ ವರ್ಕ್ ಆಗುತ್ತಾ ಆನ್ ಆಗುತ್ತಾ ಅಂತೆಲ್ಲ ಚೆಕ್ ಮಾಡಿಸಿನೇ ಡೆಲಿವರಿ ಇಸ್ಕೊಳ್ಳಿ. ಇದು ಒಂದು ನನ್ನ ಎಕ್ಸ್ಪೀರಿಯನ್ಸ್, ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಫ್ಲಿಪ್ಕಾರ್ಟಿಂದ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. 10 ನಿಮಿಷ ನಾನು ಪ್ರತಿಯೊಂದು ವಿಡಿಯೋ ಪ್ರೂಫ್ ನಿಮ್ಮ ಹತ್ರ ಮಾಡ್ತಾಯಿದ್ದೀನಿ. 10 ನಿಮಿಷ ಆನ್ ಮಾಡಿದ್ದಾರೆ, ಆನ್ ಆಗಿಲ್ಲ. ಈವನ್ ಇಫ್ ಕೇಸ್ ಅದು ಬ್ಯಾಟ್ರಿ ಡೆಡ್ ಆಗಿದ್ದರೂ ಕೂಡ ಒಂದು 5 ಸೆಕೆಂಡ್ಸ್ ಬ್ಲಿಂಕ್ ಆಗಿ ಆಫ್ ಆಗ್ಬೋದಾಗಿತ್ತು. ಬಟ್ ಅದು ಆನೇ ಆಗ್ತಾಯಿಲ್ಲ. ಆ ಯಪ್ಪ ನನಗೆ ಡೆಲಿವರಿ ಕೊಟ್ಟು ಹೋಗೋಕ್ಕೆ ರೆಡಿ ಇದ್ದಾರೆ, ಬಟ್ ನಾನು ಅದನ್ನು ಯಾವುದೇ ಕಾರಣಕ್ಕೂ ಇಸ್ಕೊಳ್ಳಲ್ಲ ಆನ್ ಆಗೋ ತನಕ ಅಂತಲೇ ಕೂಡ ಹೇಳಿದೆ. ಕಡಿಮೆ ಅಲ್ಲ ಗೈಸ್, 2,500 ಆದದ್ದು ಬಿಲ್ ಇದೆ. ನೀವು ಅಷ್ಟೇ ತುಂಬ ಕೇರ್ಫುಲ್ಲಾಗಿರಿ, ಯಾವುದೇ ಕಾರಣಕ್ಕೂ ಯಾಮಾರಕ್ಕೆ ಹೋಗಬೇಡಿ. ಈವನ್ ನೀವೇ ಎಷ್ಟು ಸೆಕೆಂಡ್ ಆಗಿರ್ಬೋದು, ಮೇ ಬಿ ಇವಾಗ ನೋಡಿ ಅವ್ರು ಎಷ್ಟು ಆನ್ ಮಾಡಿದ್ರು ಅದು ಆನೇ ಆಗ್ತಾಯಿಲ್ಲ. ಏನೇನೋ ಚೆಕ್ ಮಾಡಿದ್ರು. ಇದು ಓಪನ್ ಬಾಕ್ಸ್ ಡೆಲಿವರಿ ಇದ್ದಾಗ ನೀವು ಪ್ರತಿಯೊಂದು ಆದ್ರೂ ಚೆಕ್ ಮಾಡಿ ತೊಗೊಳ್ಳಿ. ಬಟ್ ಅನ್ಫಾರ್ಚುನೇಟ್ಲಿ ಅದು ಆನ್ ಆಗಲಿಲ್ಲ. ಅವ್ರು ನಮಗೆ ಮೇಡಮ್ ರೀಪ್ಲೇಸ್ ಮಾಡಿ ಬೇರೆ ಪ್ರಾಡಕ್ಟ್ ತೊಗೊಳ್ಳಿ, ಸೇಮ್ ಬರುತ್ತೆ ಅಂತೆಲ್ಲ ಹೇಳಿದ್ರು. ಬಟ್ ನನಗದು ವರ್ಸ್ಟ್ ಅಂತ ಎಕ್ಸ್ಪೀರಿಯನ್ಸ್ ಒಂದ್ಸಲಿ ಆದಮೇಲೆ ಅದು ಅಷ್ಟೇ. ಒಂದು ಫ್ಯೂ ಸೆಕೆಂಡ್ಸ್ ಅದು ಲೈಟ್ ಆದರೂ ರಿಪ್ಲೇಸ್ಮೆಂಟ್ ಆಪ್ಷನ್ ಇರುತ್ತೆ ನೋಡಿ. ಇದು ಓಪನ್ ಬಾಕ್ಸ್ ಡೆಲಿವರಿ ಹಂಗಿರಲ್ಲ ಸರ್. ಇಲ್ಲ, ರಿಪ್ಲೇಸ್ಮೆಂಟ್ ನೋಡಿ ನೀವು ಏನೋ ಆಸೆಗೆ ತರಿಸ್ಕೊಳ್ಳೋಂಥದ್ದಲ್ಲ, ಪ್ರತಿಯೊಂದು ಚೆಕ್ ಮಾಡಿ ತರಿಸ್ಕೋಬೇಕಾಗತ್ತೆ. ಯಾಕಂದರೆ ಒಂದು ರೂಪಾಯಿಗೂ ನಾವು ಎಷ್ಟು ಕಷ್ಟಪಟ್ಟಿರ್ತೀವಿ, ನಾವು ಕಷ್ಟಪಟ್ಟವ್ರಿಗೆ ಮಾತ್ರ ದುಡ್ಡಿನ ಬೆಲೆ ಗೊತ್ತಾಗುತ್ತೆ. ಪಾಪ ಡೆಲಿವರಿ ಬಾಯ್ ಮೇಲೆ ನನಗೇನು ಬ್ಲೇಮ್ ಇಲ್ಲ. ಅವ್ರ ಪ್ರಾಡಕ್ಟ್ನ ನನಗೆ ಡೆಲಿವರಿ ಮಾಡಿ ಹೋಗೋದಷ್ಟೇ ಅವ್ರ ಕೆಲಸ. ಬಟ್ ನಾನು ಅದು ಇಸ್ಕೊಳ್ಳಿಲ್ಲ, ಅವ್ರಿಗೆ ವಾಪಸ್ ಕೊಟ್ಟು ಕಳಿಸಿದ್ದೀನಿ. ನಾನಿವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ, ಈಗ ನಮ್ಮ ಏರಿಯಾ ಬಿಸಿಲು ಮಾರಮ್ಮ ಹಬ್ಬ ಇದೆ, ಬ್ಯಾಕ್ ಟು ಬ್ಯಾಕ್ ಶಿವರಾತ್ರಿ ಇದೆ. ಸೊ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ದುಂಬು ಧೂಳು ಎಲ್ಲ ತೆಕ್ಕೊಂಡು ಮನೇಲಿ ಯಾವುದೇ ರೀತಿ ಸಣ್ಣ ಪುಟ್ಟದ್ದು ಧೂಳು ಕಟ್ಕೊಳ್ಳೋಕ್ಕೆ ಬಿಡಬೇಡಿ, ಅದರಿಂದನೇ ದರಿದ್ರ. ನಾವು ಎಷ್ಟೇ ಏನೇ ಪಾಸಿಟಿವ್ ಆದ್ರೂ ನೆಗೆಟಿವ್ ಅಲ್ಲೇ ಸುತ್ಕೋತಾ ಇರುತ್ತೆ. ಜೇಡ ಮನೇಲಿ ಬಲೆ ಕಟ್ಟಕ್ಕೆ ಬಿಡಬೇಡಿ. ನಮ್ಮ ಮನೇಲಿ ಧೂಪ ಹಾಕ್ತಾ ಇರ್ತೀವಿ, ಮತ್ತು ಕಡ್ಡಿ ಸಂಬ್ರಾಣಿ ಹಚ್ತಾ ಇರ್ತೀವಿ. ಈ ಥರದ್ದೆಲ್ಲ ಆದಾಗ ಧೂಳಾಗೋದು ಬೇಗ, ಮತ್ತು ರೋಡ್ ಸೈಡ್ ಮನೆ ಆಗಿರೋದ್ರಿಂದ ಬೇಗ ಅಂದರೆ ಬೇಗ ಧೂಳಾಗುತ್ತೆ. ಆಮೇಲೆ ಲಾಸ್ಟ್ 15 ಡೇಸ್ ಬ್ಯಾಕ್ ನೀವೆಲ್ಲ ನೋಡಿದ್ದೀರಾ, ಸತ್ಯನಾರಾಯಣ ಸ್ವಾಮಿ ಪೂಜೆ ಹೋಮ ಎಲ್ಲ ಮಾಡಿಸಿದ್ವಿ. ಆ ಹೋಮ ಮಾಡಿಸಿದಾಗ ಫುಲ್ಲು ಬ್ಲ್ಯಾಕ್ ಕಲರ್ ಹೊಗೆ ಇಡೀ ಮನೆಗೆಲ್ಲ ಆಗಿತ್ತು. ಅದು ಒಳ್ಳೆಯದೇ, ಅದನ್ನು ಅಲ್ಲಲ್ಲೇ ಕ್ಲೀನ್ ಮಾಡ್ಕೋಬೇಕು. ಸೊ ಹಾಗಾಗಿ ನಾನು ಕೂಡ ಪ್ರತಿಯೊಂದು ಎರಡಕ್ಕೂ ಆಗುತ್ತೆ ಅಂತ ಹೇಳಿ ನೀಟಾಗಿ ಡೀಪಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಒಬ್ಬಳೇ ಇದ್ದೆ, ಸತೀಶ್ ಇರಲಿಲ್ಲ, ಅವ್ರು ಚೌಟ್ರಿ ಕೆಲ್ಸಕ್ಕೆ ಹೋಗಿದ್ರು. ಒಬ್ಬಳೇ ಇದ್ದಾಗ ಇನ್ನೇನು ಕೆಲಸ ಗೈಸ್, ಅದನ್ನು ಮಾಡು ಇದನ್ನು ಮಾಡು, ಇನ್ನು ಮಾಡಲಿಕ್ಕೆ ಏನು ಕೆಲಸ ಇರಲಿಲ್ಲ, ಎಲ್ಲ ಮುಗ್ದಿತ್ತು. ಸೊ ಇದನ್ನಾದರೂ ಮಾಡ್ಕೊಳ್ಳೋಣ. ಬೆಳಿಗ್ಗೆ ಮಾಡ್ಕೊಳ್ಳೋ ಬದಲು ಈಗ ಮಧ್ಯಾಹ್ನ ಫ್ರೀಯಾಗಿರೋ ಟೈಮಲ್ಲಿ ಮಾಡ್ಕೊಂಡ್ರೆ ಬೆಳಿಗ್ಗೆ ಆರಾಮ್ಸೆ ಇರ್ಬೋದಲ್ವ ಅಂತ. ಈಗೆಲ್ಲ ಎಕ್ಸಾಮ್ ಟೆನ್ಷನ್, ಎಕ್ಸಾಮ್ ಟೈಮ್ ನಿಮ್ಗೆಲ್ರಿಗೂ ಗೊತ್ತು. ಮಕ್ಳಿಗೆ ಎಕ್ಸಾಮ್ ಅಂದರೆ ಅದು ಮಕ್ಳಿಗಿಂತ ಫಸ್ಟ್ ಆಫ್ ಆಲ್ ಪೇರೆಂಟ್ಗೆ ಎಕ್ಸಾಮ್ ಆಗಿರುತ್ತೆ. ಸೊ ಹಾಗಾಗಿ ನಾನು ಒಬ್ಬಳೇ ಎಲ್ಲ ಕಡೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ರೆಗ್ಯುಲರಾಗಿ ನಿಮಗೆ ನಾನು ಯಾವ ರೀತಿ ಕ್ಲೀನ್ ಮಾಡ್ತೀನಿ ಎಲ್ಲ ನಿಮಗೆ ಗೊತ್ತು. ಸೊ ಇದು ಒಂದು ಟಿಪ್ ಅಂತ ಫಾಲೋ ಮಾಡ್ಕೊಳ್ಳಿ. ಸಣ್ಣ ಪುಟ್ಟದ್ದು ಮೂಲೆಯಲ್ಲಿ ಕಸ ಅಥವಾ ಇದು ನಾನು ಹೇಳ್ದಂಗೆ ಜೇಡ ಬಲೆ ಕಟ್ಟಲಿಕ್ಕೆ ಯಾವುದೇ ಕಾರಣಕ್ಕೂ ಬಿಡೋಕ್ಕೆ ಹೋಗಬೇಡಿ. ಅಲ್ಲಿಂದಲೇ ಎಲ್ಲನೂ ಕ್ಲೀನ್ ಮಾಡ್ಕೊಳ್ಳಿ. ಸೊ ನಾನು ಅಷ್ಟೇ ಗೈಸ್, ನಾನು ಯಾವತ್ತೂ ಅಯ್ಯೋ ಆವಾಗ ಮಾಡೋಣ ಇವಾಗ ಮಾಡೋಣ, ತುಂಬ ಬಿಸಿಲಿದೆ, ಆ ರೀತಿ ಎಲ್ಲ ಯಾವತ್ತೂ ನೆಗ್ಲೆಕ್ಟ್ ಮಾಡಲ್ಲ. ಇವತ್ತಿನ ಕೆಲಸ ಮುಗಿಸ್ಬೇಕಾ, ಅದನ್ನು ಇನ್ ಟೈಮ್ಗೆ ಅದು ಎಷ್ಟೇ ಕಷ್ಟ ಆಗಲಿ ಮುಗಿಸ್ಬೇಕು ಅನ್ನೋದು ಜವಾಬ್ದಾರಿ ಮನಸ್ಸಿಗೆ ಬಂದುಬಿಟ್ರೆ ನಾನು ಮಾಡೇ ತೀರೋದು. ಮಾಡೋ ತನಕ ನನಗೆ ಸಮಾಧಾನ ಆಗೋದೇ ಇಲ್ಲ. ರೆಗ್ಯುಲರಾಗಿ ನನ್ನ ಪ್ರಿವಿಯಸ್ 2 ವರ್ಷದಿಂದ ವಾಚ್ ಮಾಡ್ತಾಯಿದ್ರೆ ನಾನು ಯಾವ ರೀತಿ ಏನು ಎತ್ತ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ, ಪ್ರತಿಯೊಬ್ಬರಿಗೂ. ನಾನು ಅದನ್ನು ಪದೇ ಪದೇ ಹೇಳೋ ಅವಶ್ಯಕತೆ ಇಲ್ಲ. ಸುಮಾರು ಜನ ಅಂತಿರ್ತಾರೆ, ನಿಮಗೆ ಸುಸ್ತಾಗಲ್ವಾ, ಇಷ್ಟೆಲ್ಲ ಕೆಲಸ ಮಾಡ್ತೀರಾ, ಯಾವಾಗಲೂ ಇಷ್ಟು ಆ್ಯಕ್ಟಿವ್ ಆಗಿರ್ತೀರಾ, ನಿಮ್ಗೇನು ಸುಸ್ತಾಗಲ್ವಾ ಅಂತ. ಸೊ ಕೆಲಸ ಅಂತ ಬಂದಾಗ ನನ್ನ ಮೈಂಡ್ ಫುಲ್ಲು ನಾನು ಅಲ್ಲೇ ಕಾನ್ಸಂಟ್ರೇಷನ್ ಮಾಡಿರ್ತೀನಿ. ಬೇರೆ ಕಡೆ ನನ್ನ ಮೈಂಡನ್ನ ಡೈವರ್ಟ್ ಮಾಡೋಕ್ಕೆ ನಾನು ಖಂಡಿತವಾಗ್ಲೂ ಬಿಡೋದಿಲ್ಲ. ಸೊ ಹಾಗಾಗಿ ಸುಮಾರು ಜನ ಸಿಸ್ಟರ್ಸು ನಂಗೆ ಕಮೆಂಟ್ ಮಾಡ್ತಿರ್ತಾರೆ, ಇಷ್ಟು ಲವಲವಿಕೆಯಾಗಿ ಇಷ್ಟು ಕೆಲಸ ಮಾಡಿದ್ರು ಟಯರ್ಡ್ ಆಗ್ದಿರ ತಾನೇ ನಗಾಡ್ಕೊಂಡು ಇರ್ತೀರಲ್ಲ ಸಿಸ್, ಹೇಗೆ ಸಿಸ್ ಅಂತ. ಸೊ ಕಷ್ಟ ಎಲ್ರಿಗೂ ಇರುತ್ತೆ ಗೈಸ್, ನೋವು ಎಲ್ರಿಗೂ ಇರುತ್ತೆ. ನನಗೆ ನೋವಿಲ್ವಾ? ಒಂದು ಪಕ್ಷ ನೀವು ಅನ್ಕೋಬೋದು ಈ ಒಕ್ಕರಿಗೆ ಏನೋ ನೋವಿಲ್ಲ, ಯಾವಾಗಲೂ ಹಿಂಗೆ ನಗಾಡ್ತಿರ್ತಾರೆ ಅಂತ. ನಾನು ಇಂಥ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮಲ್ಲಿ ಓಪನ್ನಾಗಿ ಹೇಳ್ಕೊತೀನಿ, ನನ್ನಂಥ ಫೀಲ್ ಮಾಡಿಕೊಂಡು ನೋವು ಅನುಭವಿಸೋ ಒಂದು ಹೆಣ್ಣು ಪ್ರಪಂಚದ ಮೇಲೆ ನಿಮಗೆ ಹುಡುಕ್ಲಿಕ್ಕೂ ಸಿಗೋದಿಲ್ಲ. ಬಟ್ ನಾನು ಯಾರ ಹತ್ರನೂ ಶೇರ್ ಮಾಡ್ಕೊಳ್ಳಲ್ಲ.
ಯಾರ ಹತ್ರನೂ ಶೇರ್ ಮಾಡ್ಕೊಳ್ಳಲ್ಲ ನನ್ನ ಫೀಲಿಂಗ್ಸ್ ನನಗೇನೆ. ಈವನ್ ನಮ್ಮ ಅಪ್ಪ ಅಮ್ಮನ ಹತ್ರನೂ ನನ್ನ ಫೀಲಿಂಗ್ಸ್ನ ನಾನು ಯಾವತ್ತೂ ಶೇರ್ ಮಾಡಿಲ್ಲ. ಆದಷ್ಟು ಖುಷಿಯಾಗಿ ನಗಾಡಿಕೊಂಡು ಏನೂ ಆಗೇ ಇಲ್ಲ ಅನ್ನೋ ರೀತಿ ಲೈಫ್ನ ಒಂದು ಗುಡ್ ವೇಯಲ್ಲಿ, ಪಾಸಿಟಿವ್ ವೇಯಲ್ಲಿ ತೊಗೊಂಡೋಗೋಕ್ಕೆ ನಾನು ಇಷ್ಟಪಡ್ತೀನಿ ಗೈಸ್. ಸೊ ನೀವು ಅಷ್ಟೇ ಯಾವಾಗಲೂ ನಗಾಡಿಕೊಂಡು ಒಂದು ಪಾಸಿಟಿವ್ ಥಿಂಕ್ ಮಾಡಿಕೊಂಡು ಮೈಂಡಲ್ಲಿ ಇರಿ. ನಿಮ್ಗೆ ಯಾವಾಗಲೂ ಪಾಸಿಟಿವ್ ಆಗೇ ಆಗುತ್ತೆ. ಇಲ್ಲಪ್ಪ ಹಿಂಗಾಗೋಯ್ತಲ್ಲ ಹಂಗಾಗೋಯ್ತಲ್ಲ, ಅಯ್ಯೋ ಹಂಗೆ ಹಿಂಗೆ ನೋವು ನಮಗೆ ಮನ್ಷ್ರಿಗೆ ಬರದೆ, ಕಷ್ಟ ಮನ್ಷ್ರಿಗೆ ಬರದೆ, ಮರಕ್ಕ ಬರುತ್ತೆ. ಎಲ್ಲದಕ್ಕೂ ಒಂದು ಕೊನೆ ಅಂತ ಇರುತ್ತೆ. ಲೈಫ್ ಈಸ್ ನಾಟ್ ಎಂಡ್. ಸೊ ಬಿ ಕೂಲ್, ಬಿ ಹ್ಯಾಪಿ, ಬಿಂದಾಸ್. ಒಂದು ಲೈಫ್ ಇದೆ, ಅದನ್ನು ಒಳ್ಳೆ ರೀತಿ ಆದಷ್ಟು ಪಾಸಿಟಿವ್ ಆಗಿ ನಮ್ಮ ಬಗ್ಗೆ 1000 ನೆಗೆಟಿವ್ ಆಗಿ ಮಾತಾಡಲಿ, ನೆಗೆಟಿವ್ ಆಗಿ ತೆಗಳಿಕೆಗಳು ಬರಲಿ. ಒಬ್ಬರು ಬೆಳೀತಿದ್ದಾರೆ ಅಂದಾಗ ನೆಗೆಟಿವ್ ಆಗಿ ಬರೋದು ಸರ್ವೇ ಸಾಮಾನ್ಯ. ಸೊ ಅದನ್ನೆಲ್ಲನೂ ತಿದ್ದಲಿಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ತಿದ್ದಕ್ಕಾಗಲ್ಲ, ಅವ್ರು ಬದಲಾಗಲ್ಲ ಅಂತ ಗೊತ್ತಾದಾಗ ಅವ್ರ ಪಾಡಿಗೆ ಅವ್ರದ್ದೇ ಒಂದು ವೇಯಲ್ಲಿ ಬಿಟ್ಬಿಟ್ಟು ನನ್ನ ಪಾಡಿಗೆ ನಾನು ಮುನ್ನುಗ್ಗೋಕ್ಕೆ ಟ್ರೈ ಮಾಡ್ತೀನಿ ಅಂತ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗ ಒಳಗಡೆ ಎಲ್ಲ ಮುಗೀತು, ಹಿಂದೆಗಡೆ ಗ್ರಿಲ್ಸ್, ಯಾಕಂದರೆ ತುಂಬ ಬಿಸಿಲಿದೆ, ನಿಮ್ಮೆಲ್ರಿಗೂ ಗೊತ್ತು. ಪ್ರತಿ ವಾರ ಕ್ಲೀನ್ ಮಾಡ್ತಿರ್ತೀನಿ, ಬಟ್ ಆದರೂ ಅಷ್ಟು ಧೂಳು ಆಗೇ ಆಗುತ್ತೆ. ಸೊ ಎಲ್ಲ ನೀಟಾಗಿ ಕಸ ಹೊಡ್ಕೊತಾ ಇದ್ದೀನಿ. ಇದೆಲ್ಲ ಹೊಡ್ಕೊಂಡು ಇನ್ನೂ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ನಾನು ಮೇಲ್ಗಡೆ ರೂಮ್ಸ್ದೆಲ್ಲ ಕ್ಲೀನ್ ಮಾಡಿಕೊಂಡು ಕರ್ಟನ್ಸ್ ಎಲ್ಲ ವಾಶ್ ಮಾಡಬೇಕಾಗಿತ್ತು. ಅದನ್ನು ಎಲ್ಲ ಇವಾಗ ಒಂದು ವಾಶ್ ಮಾಡಿ ಹಾಕಿದ್ರೆ ಸಾಕು, ಹಾಫ್ ಆನ್ ಅವರ್ಗೆ ನೀಟಾಗಿ ಎಲ್ಲ ಡ್ರೈ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಎಲ್ಲ ನೀಟಾಗಿ ನೆಲ ಎಲ್ಲ ಗುಡಿಸ್ಕೊಂಡೆ. ಎಲ್ಲ ಆದಮೇಲೆ ಇವಾಗ ಕರ್ಟನ್ಸ್ ಎಲ್ಲ ತೆಗೆದು ಎಲ್ಲ ಹ್ಯಾಂಡಲ್ಲೇ ವಾಶ್ ಮಾಡೋಣ, ಮಿಷಿನ್ಗೇನು ಹಾಕೋದು ಬೇಡ ಅಂತ. ಯಾಕಂದರೆ ಈಗ 15 ಡೇಸ್ ಬ್ಯಾಕ್ ಡೀಪ್ ಕ್ಲೀನ್ ಮಾಡಿದ್ದೆ, ನೀವೆಲ್ಲ ನೋಡಿದ್ದೀರ. ಸೊ ಅಷ್ಟೇನೇನು ಗಲೀಜಾಗಿರಲಿಲ್ಲ, ಬಟ್ ಹಬ್ಬ ಅಲ್ವಾ, ಸೊ ಕ್ಲೀನ್ ಮಾಡಲೇಬೇಕು. ಹಾಗಾಗಿ ಕೈಯಲ್ಲೇ ವಾಶ್ ಮಾಡ್ತಾಯಿದ್ದೀನಿ. ಆಮೇಲೆ ಅಂದ್ಕೊಂಡ್ರೆ ಸ್ವಲ್ಪ ಜನ ಅಂದ್ಕೋತೀರ ಟಾಯ್ಲೆಟ್ ಒಳಗೆಲ್ಲ ಕ್ಲೀನ್ ಮಾಡಿದ್ರೆ ಹಾಗೆ ಒಳಗೋದ್ರಿ ಅಂತ. ನಿಜಕ್ಕೂ ಟಾಯ್ಲೆಟ್ನ ನಾನು ಅಷ್ಟು ನೀಟಾಗಿ ಇಟ್ಟಿರ್ತೀನಿ ಗೈಸ್. ಆದರೂ ಕೈಕಾಲು ತೊಳ್ಕೊಂಡೆ ಒಳಗಡೆ ಹೋಗಿದ್ದು. ಕೈಕಾಲು ತೊಳ್ಕೊಳ್ಳುವಾಗ ಕೈಯಲ್ಲಿ ಫೋನ್ ಇರಲಿಲ್ಲ, ಹಾಗಾಗಿ ವಿಡಿಯೋ ಆಗಿಲ್ಲ ಅದು. ಸೊ ಈಗ ಕರ್ಟನ್ ಎಲ್ಲ ವಾಶ್ ಮಾಡಿದ್ಮೇಲೆ ಲಾಸ್ಟ್ ಫ್ಲೋರ್ 3ನೇ ಫ್ಲೋರ್ಗೆ ತೊಗೊಂಡೋಗಿ ಒಣ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಒತ್ಕೊಂಡು ಹೋಗ್ತಾ ಇದ್ದೀನಿ. ಅಂಬೋ ಅಂತ ಬಟ್ಟೆ ಎಲ್ಲ ನೀರಾಯಿತು, ತುಂಬ ಸುಸ್ತಾಯಿತು. ಸೊ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಒಳಗಡೆ ಬಂದು ಅನ್ನ ಮೊಸರು ಕಲಿಸ್ಕೊಂಡು ತಿಂತಾಯಿದ್ದೀನಿ. ತುಂಬ ಬಿಸಿಲಿದೆ, ಒಬ್ಬಳೇ ಸ್ವಲ್ಪ ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ಅನ್ನ ಮೊಸರು ಕಲಿಸ್ಕೊಂಡು ತಿಂತಾ ಕೂತ್ಕೊಂಡೆ. ಯಾಕಂದರೆ ಆಲ್ರೆಡಿ ಟೈಮು ಐ ಥಿಂಕ್ 3:30 ಏನೋ ಆಗಿತ್ತು, ಸರಿಯಾಗಿ ನೋಡಲಿಲ್ಲ ನಾನು. ಸೊ ಹೊಟ್ಟೆ ಸುಸ್ತಾಗ್ತಾಯಿತ್ತು, ಹಾಗಾಗಿ ಅನ್ನ ಮೊಸರು ತಿಂದಾಮೇಲೆ ಹಿಂದೆನೇ ಬ್ಯಾಕ್ ಟು ಬ್ಯಾಕ್ ಕಾಫಿ ಇರಲೇಬೇಕು ನನಗೆ. ಇಲ್ಲ ಅಂದರೆ ನನಗೆ ತಿಂದಿದ್ದು ಊಟ ಎದೆಲೇ ನಿಂತಿದೆ, ಅದು ಕೆಳಗಡೆ ಜಂಪೇ ಆಗಿಲ್ಲ ಅನ್ನೋ ಥರ ಫೀಲ್ ಆಗ್ತಾಯಿದೆ. ಆಗ್ತಾ ಇರುತ್ತೆ ಪ್ರತಿ ಸಲ. ಮಧ್ಯಾಹ್ನ ಮುದ್ದೆ ತಿನ್ನಲಿ ಅಥವಾ ಬೇರೆ ಏನೇ ಐಟಮ್ಸ್ ತಿನ್ನಲಿ, ಫಸ್ಟು ಕಾಫಿ ಕುಡಿಬೇಕು. ನೋಡ್ತಾ ಸಂಜೆ ಆಗೇ ಹೋಯ್ತು. ಮಕ್ಕಳು ಕೂಡ ಬಂದರು. ಕೈಗೆ ಮುಖಕ್ಕೆ ಮೆತ್ಕೊಂಬಂದಿದ್ದು ವಿಭೂತಿ ಏನಕ್ಕೆ ಕಳಿಸ್ದೆ? ಮುಖಕ್ಕೆ ಮೆತ್ಕೊಂಬಂದಿದ್ದು ಏನು ಕಳಿಸ್ತೆ ಅಂತ ಕೇಳ್ತಾ ಇರೋದು ವಿಭೂತಿ ಎಲ್ಲ. ಏನಕ್ಕೆ ಸುಮ್ಮನೆ ಅಳಿಸ್ತೆ? ಕೈಗೆಲ್ಲ ಹಿಂಗೆ ಪಟ್ಟೆ ಬೆಳ್ಕೊಂಡು ಅಷ್ಟೊತ್ತಿಂದ 1 ಅವರ್ ಇದನ್ನ ಮಾಡ್ತಾ ಇದ್ದಿದ್ದು ನೀನು. ಏನು ಕಳಿಸ್ತೆ? ಏನು ಕಳಿಸ್ತೆ ಅಂತ ಕೇಳಿದೆ. ಇವಾಗ ಮೆತ್ಕೊಂಡಿರೋದು ಅಳಿಸೋದೇನಕ್ಕೆ? ಮೆತ್ಕೊಳ್ಳೋದೇನಕ್ಕೆ? ಅಳಿಸೋದೇನಕ್ಕೆ? ಇದಿಷ್ಟು ಹಿಂದಿನ ದಿನ ನಡೆದಿದ್ದಂಥ ವ್ಲಾಗ್. ಈಗ ಬೆಳಗ್ಗೆಯಿಂದ ಏನೇನಾಯಿತು ಅಂತ ಶೇರ್ ಮಾಡ್ತಾಯಿದ್ದೀನಿ. ವಾಕೋಗಿ ಬಂದು ಬ್ರೇಕ್ಫಾಸ್ಟ್ಗೆ ವೆಜ್ ಪಲಾವ್, ತರಕಾರಿ ಎಲ್ಲ ಹಾಕಿ ಪಲಾವ್ ಮಾಡಿ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ನಾನು ಫ್ರೆಶ್ ಅಪ್ ಆಗಿ ಮನೇಲಿ ಕೂಡ ದೀಪ ಹಚ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದೆ. ಸೊ ತಲೆ ಸ್ನಾನ ಮಾಡಿದ್ದೆ, ಎಳ್ಬತ್ತಿ ಎಲ್ಲ ತೊಗೊಂಡು ಬಂದು ಪೂಜೆ ಮಾಡಿಸ್ಕೊಂಡು ಅರ್ಚನೆ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದಂಥದ್ದು. ಫಸ್ಟ್ ಬಂದಿದ್ದ ತಕ್ಷಣ ದೇವಸ್ಥಾನದಿಂದ ಮುಗಿಸ್ಕೊಂಡು ಮನೆಗೆ ಹೋಗಿ ತುಂಬ ಕೆಲಸ ಇತ್ತು ಆ್ಯಕ್ಚುಲಿ. ಇವತ್ತು ಡೀಪ್ ಕ್ಲೀನ್ ದೇವ್ರ ಮನೆ ಮಾಡ್ಕೊಳ್ಳೋಣ. ನಾಳೆ ಎಲ್ಲ ತಂಬಿಟ್ಟು ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡಿಕೊಂಡು ದೇವ್ರ ಮನೇನ ಈಸಿ ಆಗುತ್ತೆ ಅಂತ ಹೇಳಿ ಫಸ್ಟಿಗೆ ನಾನು 7 ಗಂಟೆಗೆ ಮನೆಯಲ್ಲೆಲ್ಲ ಪೂಜೆ ಮಾಡಿಬಿಟ್ಟೆ. ವೆಜ್ ಪಲಾವ್ ಮಾಡೋದು ತುಂಬ ಈಸಿ ಅಲ್ವಾ. ಸೊ ಬೇಗ ತಿಂಡಿ ಆದರೆ ಬೇಗ ಕೆಲಸ ಮುಗಿಯುತ್ತೆ, ಬೇಗ ಕೆಲಸ ಮುಗಿದ್ರೆ ಬೇಗ ವಾರ ಪೂಜೆ ಆಗುತ್ತೆ. ಸೊ ಹಾಗಂತ ನಾನು ಕ್ಯಾಲ್ಕುಲೇಟ್ ಹಾಕ್ಕೊಂಡೆ. ನಾವೊಂದು ಬಗೆದರೆ ದೈವ ಒಂದು ಬಗೆದಂತೆ ಸರ್ವಜ್ಞ ಅಂತಾರಲ್ಲ, ಸೊ ಅದು ಇದಕ್ಕೇನೆ ದೇವಸ್ಥಾನದಿಂದ ಮನೆಗೆ ಮಾಡೋದಲ್ಲ. ನಿಮ್ಗೆ ನಗ ನನ್ನ ಕಾಲ್ ಮೇಲೆ ಕಳ್ಕ ಬೀಳ್ತಾ ಇತ್ತಲ್ಲ, ನೀವೇನಕ್ರೆ ಮುರಿದಾಕಿದ್ರಿ ಅದನ್ನ? ಅವತ್ತು ಮುರಿದಾಕ್ಬಿಟ್ಟು ಹೋದ್ರೆ ಇವತ್ತು ಬಂದಿದ್ದೀರಾ?
ಬನ್ನಿ ಮುಖ ತೋರ್ಸಿ. ಉಗ್ರು ಎತ್ಕಂಡು ಉಗ್ರು ಜಜ್ಕೋಬೇಕಾಯ್ತದೆ ಅಷ್ಟೇ ನಾನು. ಜಜ್ಕೊಂಡು ರೆಡಿ ಮಾಡಿಸ್ಕೊಡ್ತೀವಿ. ಈಗ ಅಲ್ಲಿ ಕಲ್ಲಿ ಹೇರಾಕವ್ರೆ ತಂದಿ ಅಕ್ಕಿ ಪಿಕ್ಕರ್ ಮನೆ ತರ. ಸರಿ ಅದು ಕರೆಕ್ಟ್. ಈಗ ಹಂಗ್ ಮುರ್ದಾಕ್ಬಿಟ್ಟು ಹೊಂಟೋದ್ರೆ ಇನ್ ಹಂಗೆ ಒಳ್ಳೆ ದಬ್ಬೆ ಕಟ್ಕೊಂಡ್ ನಿಂತಿರೋದ ಹಂಗೆ ಅಡ್ಗೆ ಮನೇಲಿ. ಒಂದು ಸ್ಕ್ರೀನ್ ಬಿಟ್ಬಿಡಿ ಮೇಡಮ್. ಏನ್ ಸ್ಕ್ರೀನ್ ಬಿಡ್ತಾರ್ರಿ? ಪ್ಲಾಸ್ಟಿಕ್ ಅದ್ ಕಳ್ಕ ಬೀಳ್ತೈತಲ್ಲ ಬಾಗ್ಲು ಡೋರು. ಎರಡು ಕಿತ್ತಾಕ್ಬಿಡೋದು. ಒಂದು ಪ್ಲಾಸ್ಟಿಕ್ ಡವರು ಹೊಡ್ಕೊಳ್ಳೋದು ಅಷ್ಟೇ. ಹುಚ್ಚೇನ್ರಿ ನಿಮ್ಗೆ? ಈಗ ಒಂದು ಮುರ್ದಾಕಿದೀನಿ, ಎರಡು ಮುರ್ದಾಕ್ತೀನಿ ಅಂತ. ಮುರ್ದಾಕ್ಬಿಟ್ಟ ಅಂದ್ರೆ ಆ ಕಡೆ ಅಲ್ಲ, ಅವತ್ ಮುರ್ದಾಕ್ಬಿಟ್ಟು 3 ದಿನದಲ್ಲಿ ಹೋದ್ರೆ ಇವತ್ ಬಂದಿದ್ದೀರಾ ನೀವು. ಸರಿ ಮೇಡಮ್. ಈಗ ಕಳೆದಾಕ್ಬಿಟ್ರೆ ಅದ್ಯಾಕ್ರಿ ಮುರ್ದಾಕಿದ್ರಿ ನೀವು? ಅದ್ಯಾಕ್ ಮುರ್ದಾಕಿದ್ರಿ? ರಿಪೇರಿ ಮಾಡಿ ಹಾಕ್ಸಿದ್ರೆ ಈಗ ಹಾಕ್ಸಿ ರಿಪೇರಿ ಮಾಡಿಸಿ ಕರ್ಕೊಂಬಂದ ಅದ್ ಯಾರನ್ನ. ನೀವ್ಯಾಕ್ರಿ ದೊಬ್ಬ ತಗೊಂಡು ಬಿಡಕ್ ಅಲ್ಲ, ನನಗೆ ನಗ್ಗೆಗ್ ಬೇಡಿ ನೀವು. ಅದು ಏನಾರ ಆಗ್ಬಿಡಿ, ನೀವ್ಯಾಕೆ ಹಿಡ್ಕಾದಾಗ ಮುರಿಯಕ್ ಹೋಗಿದ್ರಿ? ಈಗ ಮುರಿದ್ನಿ ಬಾಗಿಲಾಗ ಕೈ ಕಳ್ಕೊಂಡ್ ಬಂದಿದ್ದ ಅದು ಕುಚ್ಚೇನ್ರಿ? ಹಂಗಾಗಿದ್ರೆ ತಗ್ದೋಳ್ ನಾನು ರಿಪೇರಿ ಮಾಡಕ್ಕೆ. ಅವಯ್ಯ ಬಂದ್ ನೋಡ್ದವನ್ ಅವಯ್ಯ ಹಚ್ಚಿಗಟ್ಟ ನಾಶ ಮಾಡ್ಕೊಂಡು ಕೂತಿ ಬರ ಟೀಚರ್ ಸತ್ತಾಗಿರ್ತಾರೆ ಮನ್ಸ. ಈ ಬಾಗಲ ಗುಜ್ರಿ ಬಾಗಲ್ಗಾರಿ ಅಂತಿದ್ರಲ್ಲ, ಈಗ ರೆಡಿ ಮಾಡ್ಸಿ. ಅದು ಗುಜ್ರಿ ಬಾಗ್ಲಲ್ವೇನ್ರಿ? ಗುಜ್ರಿ ಮಾಲ ಈಗ ರೆಡಿ ಮಾಡ್ಸಿ. ಅದಕ್ಕೆ ಒಂದು ಪ್ಲಾಸ್ಟಿಕ್ ಸೀನ್ ಬಿಡ್ಬಿಡಿ. ಪ್ಲಾಸ್ಟಿಕ್ ಸೀನ್ ಅದೆಂಗ್ ತಂದ್ ಬಿಡಿ. ನಿಮ್ ಪಂಚನೆ ಬಿಚ್ಬಿಟ್ ಬುಡಿ ಹೋಗಿ. ಬಿಚ್ಚಿಟ್ ಪಂಚನ ಬುಡಿ ಹೋಗಿ. ಪಂಚನೆ ಬಿಡ್ಬಿಟ್ಟು ಅವೆಲ್ಲ ನನ್ಗೆ ಹೇಳ್ಬೇಡಿ. ಸ್ಕ್ರೀನ್ ಬಿಡ್ಬೇಕು ತಾನೆ, ಬುಡಿ ಈಗ. ಪಂಚ ಹಂಗ್ ಬಿಟ್ಬಿಟ್ಟು ಈಗ ಬಿಡ್ಬಿಟ್ಟು ನೀವು ವಜಾ ಐತಿ ತಿರ್ಗಿ ಹಿಂಗೆ ನೋಡಿ ಕೇಳ್ಕೊಳ್ಳೋದು. ಹೆಂಗೆ? ಅದ್ ನೀರ್ ಹಿಡ್ದ ಓಲಿ ಪಂಚೆ ಅದು ಉಟ್ಕೊಂಡು ಈಗ ಬಿಚ್ಚು ಹಾಕ್ತಾರ ಪಂಚೆ ನೀರ್ ಹಿಡ್ದದೇನ್ರಿ? ನಾನೇನೋ ಗಾಂಧಿ ನಿಜ ಹೇಳ್ತಾ ಇದ್ದೀನಿ. ಹಂಗೆ ಕಿತ್ತಿ ಕಳಿಸ್ತೀನಿ ಪಂಚನೆ ಚಡ್ಡಿಲೆ. ಇವತ್ತೆಲ್ಲ ಚಡ್ಡಿಲ ನಿಂತಿರ್ಬೇಕು ಅಂತ ಮಗಳು ನಾನು. ಆಯ್ತು ಕಣ್ರಿ, ಇದೇ ಮಾತು. ಆಯ್ತು ಕಣ್ರಿ, ಹೋಗ್ರಿ. ಆಯ್ತು, ಕಸ ತಗೊಂಡೋಗಿ ಕೊಟ್ಬಿಟ್ಟು ಬನ್ನಿ ಸಾಕು. ಈಗ ಪಂಚೆ ಬಿಚ್ಬಿಟ್ಟು ಕೊಟ್ಟವ್ರೆ ಅಣ್ಣ. ಅದು ಕೊಟ್ಬಿಟ್ಟು ಸ್ಕ್ರೀನ್ ಹಾಕೊಳ್ಳಿ ಮೇಡಮ್ ಅವರೇ. ಆ ಸ್ಕ್ರೀನ್ ತರ ಹಾಕೊಳ್ಳಿ. ನಾನು ಇವತ್ತೆಲ್ಲ ಹಿಂಗೆ ನಿಂತಿರ್ತೀನಿ ಅನ್ಬಿಟ್ಟು ಅಲ್ಲಿ ಪಂಚೆ ಬಿಚ್ಕೊಟ್ಟಿ. ಅದನ್ನು ಕಳೆದು ಬಿಡೋದಂತೆ. ಆ ಡೋರ್ನು ಕಳ್ದಿ ಮುರಿದಿ ಮಡಗ್ಬಿಡೋದಂತೆ. ಈಗ ಪಂಚ ಸ್ಕ್ರೀನ್ ಬಿಟ್ಟು ತೋರಿಸ್ತಾರ ನೋಡಿ. ಹಂಗ್ ಬಿಟ್ಕೊಳ್ಳೋದಂತೆ, ಓಪನ್ ಮಾಡ್ಕೊಳ್ಳೋದಂತೆ. ಅದು ರೈತರ ಸಂಘದ ಪಂಚೆ. ಹೋಯ್ತದೆ ಒಣಗಳಾಕತ್ತು ಒಣಗಾಕೊಳ್ಳೋದು, ಇಂಡದು ಒಣಗಾಕೊಳ್ಳೋದು, ಇಂಡದು ಒಣಗಾಕೊಳ್ಳೋದು ನೀರು ಬಿಟ್ಟು. ಈಗ ಯಾಕೆ ತಿರ್ಗುಟ್ಕೊತಾದಿರಿ? ಸತ್ತೋಯ್ತೀರಾ ಇವತ್ತೇನಾರು ಹೊಂಟೋಗ್ಬಿಟ್ರೆ? ಅಲ್ಲಿ ಬಿಡೋದಲ್ಲ, ಸತ್ರಿ ಅಂತಾನೆ. ಏನ್ ಕೆಲ್ಸ? ಯಾವಳೆ ದೇವಸ್ಥಾನ ಕೆಲಸ ಮುಚ್ಕೊಂಡಿರಿ? ಓ, ಅಡ್ವರ್ಟೈಸ್ ಕೊಡಕ್ ಬಂದಿದ್ರೇನ್ರಿ? ಇರಿ ಅಪ್ಪಾಜಿ ಒಂದ್ 10 ನಿಮಿಷ ಆಯ್ತಿರಿ. ಇರಿ ಅಂದೆ ತಾನೆ, ಇರಿ ಅಷ್ಟೇ. ಅತ್ತೆ ಗಿತ್ತಾಗ ಹೋದ್ರೆ ಮಾತ್ರ ನಾ ಬದುಕಿರೋ ಗಂಟ ನಿಮ್ಮ ಮಕ್ಕ ನೋಡಲ್ಲ. ಅವರಿಗೂ ಕೂಡ ತಿಂಡಿ ಅಂದೆ. ತಿಂಡಿ ಬೇಡ, ಟೀ ಕೊಡಿ ಅಂದರು. ನಾ ಟೀ ಮಾಡೋಷ್ಟರಲ್ಲಿ ಗುರುಮಲ್ಲಪ್ಪ ಎಸ್ಕೇಪ್ ಆಗಿ ಹೊರಟೋಗಿದ್ದಾರೆ. ಕಣ್ಗೆ ಕಾಣಲಿಲ್ಲ. ಟೀ ಕೂಡ ಮಾಡಿದೆ. ಏಲಕ್ಕಿ ಶುಂಠಿ ಎಲ್ಲ ಕುಟ್ಟಾಕಿ ಟೀ ಮಾಡಿ ಅವರಿಗೆ ಟೀ ಕೊಟ್ಟೆ. ತುಂಬ ತಿಂಡಿ ಇತ್ತು, ತಿನ್ನಿ ಅಂತಂದೆ. ಬಟ್ ಅವ್ರು ತಿನ್ನಲಿಲ್ಲ. ನಮಗೆ ಟೀನೇ ಸಾಕು ಅಂತ ಹೇಳಿದ್ರು. ಹಾಗಾಗಿ ಅವರಿಗೆ ಟೀ ಕೊಟ್ಟೆ. ಮಾಡಿಸ್ತಾ ನೀಟಾಗಿ ಮಾಡಿಸೋಣ ಅನ್ನೋದು ನಮ್ಮ ಇಂಟೆನ್ಷನ್. ಸೊ ಹಾಗಾಗಿ ಅವರಿಗೆ ಎಲ್ಲನೂ ತೆಗೆದು ಎಲ್ಲ ಕೆಚ್ಚಾಕಿನೇ ಹೊಸ್ದಾಗೆ ಮಾಡಿಕೊಡ್ತೀವಿ ಪೈಪ್ಲೈನ್ ಅಂತ ಹೇಳಿದ್ರು. ಆಯಿತು ಮಾಡಿಕೊಡಿ ಅಂತ ಎಲ್ಲ ಗ್ರಿಲ್ಲಿಂಗ್ ಮಿಷಿನ್, ಅದು ಇದು ವಯರ್ ಮಿಷಿನ್ಸ್ ಎಲ್ಲ 2-3 ಥರ ಮಿಷಿನ್ಸ್ ತೊಗೊಂಬಂದು ಆ ಹುಡ್ಡೆಲ್ಲ ಕೆಳಗಡೆ ಹಾಕಿರೋ ಹುಡ್ಡೆಲ್ಲ ಕಟ್ ಮಾಡಿ ಮಣ್ಣೆಲ್ಲ ಕುಡ್ಕೊಳ್ಳಿ ಅಣ್ಣ. ಸೊ 2-3 ಮೂಟೆ ಒಳಗಡೆ ಗಾರೆ ಮಣ್ಣು ಎಲ್ಲನೂ ತೆಗೆದು ಫಸ್ಟಿಗೆ ಡ್ರಿಲ್ಲಿಂಗ್ ಮಿಷಿನ್ ತಂದು, ಅದು ತುಂಬ ಸೌಂಡು. ಸೊ ಹಾಗಾಗಿ ನಾನು ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ. ಅವರಂದರು ಈ ಡೋರು ಒಂದು ತಾತ್ಕಾಲಿಕವಾಗಿರಲಿ, ಹಬ್ಬ ಎಲ್ಲ ಮುಗ್ದೋಗಲಿ, ಫಸ್ಟು ಈ ಪೈಪ್ಲೈನ್ನ ನಾವು ರೆಡಿ ಮಾಡಿ ಕೊಟ್ಬಿಡ್ತೀವಿ ಏನಿದೆ ಅದೆಲ್ಲ. ಆಮೇಲೆ ನೀವು ಕಾರ್ಪೆಂಟ್ರ್ ಕೈಲಿ ಈ ಡೋರ್ ವರ್ಕ್ ಅದೇನಿದೆ ಅದನ್ನು ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು. ಸೊ ಯಾಕಂದರೆ ಅದು ಈಗ ಎಲ್ಲ ಗಾರೆ ತೆಗೆದು ಹೊಸ್ದಾಗಿ ಗಾರೆ ಹಾಕೋದ್ರಿಂದ
ಅದು ಕ್ಯೂರಿಂಗ್ ಆದಂಗೆ ಆಗುತ್ತೆ, ಚೆನ್ನಾಗಿ ನೀರು ಕುಡಿಸ್ಬೇಕಲ್ವಾ. ಸೊ ಹಾಗಾಗಿ ಅದು ಏನು ಮಾಡಿದ್ದಾರೆ ಅಂದರೆ ಏನಾರು ಮಾತಾಡಿದ್ರೆ ನಾವು ನಿಷ್ಠೂರಗಳೈತೀವಿ. ಎಂಥ ಕತೆ ಆಗೈತೆ ನೋಡಿ. ಹೆಂಗೆ ಮಾಡಿಸ್ಬೇಕಂದ್ರೆ ಈಗ 5 ಬಂದು ಇಟೇನಿಂಗ್ ಕಿಚನ್ ಬರ್ತದೆ, ಅದ್ರ ಮೇಲೆ ಸ್ಲ್ಯಾಬ್ ಹಾಕ್ಬಿಟ್ಟು ಸಜ್ಜೆ ತಟ್ಬಿಟ್ಟು ಅದ್ರ ಮೇಲೆ ಇದು ಕೂರಿಸ್ಬೇಕು. ನಮ್ಮ ಮನೆಯವರು ಸರಿ ಇಲ್ಲ ಅಣ್ಣ, ಅವ್ರ ಅಣ್ಣ ಹೇಳಿದ್ದೆ ವೇದವಾಕ್ಯ, ನಮ್ಮ ಮಾತು ಕೇಳೋಣ, ಹೆಂಗಸ್ರುಗಳ ಮಾತು. ನಿನ್ಗೇನು ಕೆಲಸ, ಹೋಗು ಹಳೆ ಮನೆ ಹತ್ರ. ಹಳೆ ಮನೇಲಿ ಇದ್ವಲ್ಲ ಅಣ್ಣ, ಸುಳ್ಳು ಹೇಳ್ಬಾರ್ದು. ಚಿಕ್ಕಿರಣ ಮಾಡಿರೋದು ನಿಮಗೂ ಗೊತ್ತಲ್ಲ. ಚಿಕ್ಕಿರಣ ಒಂದು ಪ್ರಾಬ್ಲಮ್ ಇವತ್ತವರೆಗೂ. ನೀವು ತಾನೇ ಪಕ್ಕದ ಮಾಡಿದ್ದು ನಲ್ಲಿ ಗೋಡೊಂದೆಲ್ಲ. ಗೋಡಂದು ನಾವು ಅಡಲಕ ಇದು ಮೇಲ್ಗಡೆ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್. ಒಂದು ಪ್ರಾಬ್ಲಮ್ ಆಗಿಲ್ಲ ಅಣ್ಣ. ಇಷ್ಟು ವರ್ಷ 10 ವರ್ಷ ಆಯ್ತು. ಇದು ನೋಡಿ ಇವಾಗ ಇಷ್ಟು ನಮಗೆ ಸಾಕಾಗ್ಬಿಟ್ಟೈತೆ ಈ ಮನೆಗೆ ಬಂದಾಗಿಂದ ಒಂದೊಂದು. ನಾನು ಹೇಳಿಲ್ವಣ, ಇದು ಖರ್ಚು ಮಾಡೋಷ್ರಲ್ಲಿ ಒಂದು 20-30 ಮನೆನೇ ಕಟ್ಬೋದಾಗಿತ್ತು ಅಂತ. ಇವೆಲ್ಲ ಹುಸಿ ಇಲ್ಲಕ್ಕ, ಮತ್ತೆ ಕೆಲಸಗಳು ಡಬಲ್ ಕೆಲಸ. ಈಗ ಇದೆಲ್ಲ ಹೋಯ್ತೀನಿ ಅಂದ್ರೆ ಬರಲ್ಲ ನಿಮ್ಗೆ. ಹಂಗೆ ಯಾಕಾಯ್ತು ಹೊಂಟೋದಂಗೆ ಗ್ಯಾರಂಟಿ ಹೋದಂಗಿದು. ಇದು ಫುಲ್ಲು ಇದು ಹೆಂಗಂದ್ರೆ ಮೆಟಲ್ ಪೇಸ್ಟ್ ಹಾಕ್ಬಿಟ್ಟು ಅನ್ಸ್ಬಿಡ್ತಾರೆ, ಕಚ್ಕೊಂಡ್ಬಿಟ್ಟಿರ್ತದೆ. ಈ ಪ್ಲೇವುಡ್ ತೆಗಿಬೇಕು ಅಂದ್ರೆ ಏಕ ತೆಗಿಬೇಕು, ಜಾಯಿಂಟ್ ಸಪೋರ್ಟ್ ಕೊಡ್ಕೊ ತಗೊಂಡಿರ್ತಾರೆ. ಅಲ್ಲಿ ನೋಡಿ ಕೆಳಗಡೆ ನೋಡಿದ್ದೀನಿ ಅಣ್ಣ, ದಿನ ನೋಡ್ತಾ ಇದ್ದೀನಿ. ಹೇಳಿದ್ರೆ ನಮ್ಮ ಮನೆಯವ್ರು ತಲೆ ಕೆಡಿಸ್ಕೊಳ್ಳಲ್ಲ. ಆಮೇಲೆ ನೀ ಏನು ಹೇಳೇ ಇಲ್ಲ ನನಗೆ ಅಂತಾರೆ. ಅವ್ರ ಟೆನ್ಷನಲ್ಲಿ ಅವ್ರು ಇರ್ತಾರಲ್ಲ, ಅವ್ರ ಕೆಲಸ ಟೆನ್ಷನ್ ಅವ್ರಿಗೆ. 6:15 ಮಾಡಿದ ತಿಂಡಿ ಎಲ್ಲ ಒಣಗೋಯ್ತು, ಹೊಟ್ಟೆ ತುಂಬ ಹಸಿತಾಯಿತ್ತು. ಸೊ ನಾನು ಕೂತ್ಕೊಂಡು ಸ್ವಲ್ಪ ತಿಂಡಿ ತಿನ್ಬಿಡೋಣ ಅಂತ ಹೇಳಿ ಬೆಳಗ್ಗೆಯಿಂದ 1 ಕಪ್ ಕಾಫಿನೂ ಕುಡಿದಿರಲಿಲ್ಲ. ಸ್ವಲ್ಪ ತಿಂಡಿ ಹಾಕ್ಕೊಂಡು ಆರಿದ್ದೋ ಬಿಸಿದೋ ತಿನ್ನಬೇಕಲ್ವ, ಏನು ಮಾಡೋಕ್ಕಾಗಲ್ಲ. ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ತಾಯಿದ್ದಾರೆ. ಸೊ ನನ್ನ ಪಾಡು ನಾನು ತಿಂಡಿ ತಿಂದು 1 ಕಪ್ ಕಾಫಿ ಮಾಡ್ಕೊಂಡು ಕುಡಿದೆ. ಇವ್ರು ಏನು ಮಾಡಿದ್ದಾರೆ ಮುಂಚೆ ಮಾಡಿದವರು ಅಂದರೆ ಪೈಪ್ಲೈನ್ನ ತುಂಬ ಸಣ್ಣದು ಹಾಕಿದ್ದಾರೆ, ಬ್ಯಾಕ್ಗೆ ಗೋಡೆ ಮಗ್ಲಿಗೆ ಇಟ್ಬಿಟ್ಟಿದ್ದಾರೆ. ಆಮೇಲೆ ನೀರು ಫ್ಲೋ ಆಗಿ ಹೋಗದೇ ಇರೋ ಥರ ಹೋಗಲ್ಲ, ಅದು ನೀರು ಸಡನ್ನಾಗಿ ಹೋಗೋದೇ ಇಲ್ಲ. ನೀರು ಕ್ರಾಸ್ ಬೆಂಡ್ ಪೈಪ್ ಹಾಕಿಬಿಟ್ಟಿದ್ರು ಅವರು. ಸೊ ಸತೀಶ್ ಕೂಡ ಬಂದು ಸ್ವಲ್ಪ ದಪ್ಪ ಪೈಪ್ ಹಾಕಿ ಅಂತೆಲ್ಲ ಹೇಳಿ, ಅವರಿಗೂ ಕೂಡ ಚೌಟ್ರಿ ಕೆಲಸ ಇತ್ತು, ಬ್ಯುಸಿ ಇದ್ದರು. ಅವರು ಕೂಡ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟು ನೀಟಾಗಿ ಆ ಮಣ್ಣೆಲ್ಲ ತೆಗೆಸಿ ಗಾರೆ ಎಲ್ಲ ತೆಗೆಸ್ತಾ ಇದ್ದಾರೆ. ಅವ್ರ ಪಾಡಿಗೆ ಅವ್ರ ಕೆಲಸ ಮಾಡ್ಕೋತಾಯಿದ್ರು. ನಾನು ನನ್ನ ಪಾಡಿಗೆ ನನ್ನ ಕೆಲಸ ಬ್ಯಾಕ್ ಸೈಡ್ ದೇವ್ರ ಫೋಟೋಗಳೆಲ್ಲ ತೊಗೊಂಡು ಮಡಿ ನೀರು ತೊಗೊಂಡು ಎಲ್ಲ ಒರೆಸ್ಕೊಂಡು ಸೋಫಾ ಎಲ್ಲ ಹಾಕ್ಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಅವ್ರನ್ನ ಕಾಯ್ಕೊಂಡು ಕೂತ್ಕೊಂಡ್ರೆ ನನ್ನ ಕೆಲಸ ಮುಗಿಯೋಲ್ಲ. ಅವರೇನೋ ಇಬ್ಬರಿದ್ದಾರೆ ಮಾಡಿ ಮುಗಿಸ್ಬಿಟ್ಟು ಹೊರಟೋಗ್ತಾರೆ. ನನ್ನ ಕೆಲಸನೇ ಫೆಂಡಿಂಗ್ ಆಗೋದು ಅಂತ ಹೇಳಿ, ಯಾಕಂದರೆ ಇನ್ನು 1 ಡೇ ಉಳ್ಕೊಳ್ಳುತ್ತೆ ನೋಡಿ. ಇಷ್ಟೆಲ್ಲ ಕ್ಲೀನ್ ಮಾಡಬೇಕು. ಇನ್ನು 1 ಡೇಲಿ ಪ್ರತಿಯೊಂದು ನಾನು ಮಾಡ್ಕೊಳಕ್ಕಾಗಲ್ಲ ಎಲ್ಲನೂ. ಸೊ ಹಾಗಾಗಿ ಫಸ್ಟಿಗೆ ನಾನು ದೇವ್ರ ಮನೆ ಕೆಲಸನ ಕೈಯಲ್ಲಿ ಇಟ್ಕೊಂಡೆ. ನಾನು ಬೆಳಗ್ಗೆನೇ ಇದನ್ನು ಮಾಡಬೇಕು ಅಂತ ಡಿಸೈಡ್ ಆಗಿಬಿಟ್ಟಿದ್ದೆ. ಹಾಗಾಗಿ ಸುಳ್ಳು ಹೇಳ್ಬಾರ್ದು, ವಿತಿನ್ 1 ಅವರ್ ಅಷ್ಟರಲ್ಲಿ ಅವರು ಕೂಡ ಎಲ್ಲ ನೀಟಾಗಿ ಹಾಕಿ ದಬ ಅಂತ 2-3 ಬಕೆಟ್ ನೀರೆಲ್ಲ ಉಯ್ದು ಚೆಕ್ ಮಾಡಿ ಕೊಟ್ಟರು ನನಗೆ. ನೋಡಿ ಅಕ್ಕ, ನೀವು ಚೆಕ್ ಮಾಡ್ಕೊಳ್ಳಿ, ನೀವು ನೋಡಬೇಕು ಅಂತ ಹೇಳಿ ನಮಗೆ ಮಾಡಿಕೊಟ್ರು. ನೋಡ್ತಾ ಇದ್ದೀನಿ ಅಣ್ಣ. ಇವ್ರು ಅಂತಾರೆ ನನಗೆ, ನೀನೇನೋ ಬಿಟ್ಟಿದ್ಯಾ ಅಂತ. ಯಾರು ಸರಿ ಅಣ್ಣ, ಇದ್ರ ಬಗ್ಗೆ ನಮಗೇನೂ ಗೊತ್ತಿಲ್ಲ. ಅವ್ರು ಮಾಡಿದ್ರು ನಾವು ಮಾಡಿಸ್ಕೊಂಡಿದ್ದೀವಿ. ಈಗ ನೀವು ಮಾಡ್ತಾ ಇದ್ದೀರಾ, ನಾವು ಮಾಡಿಸ್ಕೊತಾ ಇದ್ದೀವಿ, ಅಷ್ಟೇ ವ್ಯತ್ಯಾಸ. ನೀಟಾಗಿ ಮಾಡಿಕೊಡಿ, ಇನ್ನೊಂದ್ಸಲಿ ಪ್ರಾಬ್ಲಮ್ ಬರ್ದಂಗೆ ಅಷ್ಟೇ. ಗ್ರಾಚಾರ ಸರಿ ಇಲ್ಲ ಅಂದಾಗ ಹಿಂಗೇ ಆಗೋದು. ಸೊ ಫೈನಲಿ ಎಲ್ಲ ಒಂದು ಮಟ್ಟಕ್ಕೆ ಬೇರೆ ಪೈಪ್ಲೈನೇ ಬೇರೆ ಚೇಂಜ್ ಮಾಡಿಸ್ಬಿಟ್ವಿ. ಇದು ಪದೇ ಹಿಂಗೆ ಆಗ್ತಾನೇ ಇದೆ ಅಂತ ಹೇಳಿ ಈಗ ರಫ್ ಗಾರೆ ಮಾಡ್ತಾಯಿದ್ದಾರೆ. ನಾನು ಸ್ನಾನ ಮಾಡಿ ಹಬ್ಬಕ್ಕೋಸ್ಕರ ದೇವ್ರ ಮನೆ ಕ್ಲೀನ್ ಮಾಡೋಣ ಅಂತಿದ್ದೆ. ಬಟ್ ಅವರು ಈ ಕೆಲಸ ಇಟ್ಕೊಂಡ್ರು. ಅವ್ರ ಪಾಡಾಗ ಅವ್ರು ಮಾಡಲಿ ಅಂತ ನಾನು ತಲೆ ಸ್ನಾನ ಮಾಡಿದ್ದೆ ಬೆಳಗ್ಗೆ. ಹಾಗಾಗಿ ಅಕ್ಕಿ ನೆನೆ ಹಾಕಿದ್ದೀನಿ ಕಸಕ್ಕಿ ಕಂಪ್ಲೀಟ್ ಮಾಡೋಕ್ಕೆ ಅಂತ. ಅದು ನೆನೆಸಿ 1 ದಿನ ಫುಲ್ಲು ಒಣಗಿಸ್ಬೇಕು. ನನ್ನ ಪಾಡು ನಾನು ದೇವ್ರ ಮನೆ ಕೆಲಸನ ಮಾಡ್ಕೋತಾ ಇದ್ದೀನಿ. ನೋಡಿದ್ರಲ್ಲ ನೀವು ಬೆಳಗ್ಗೆಯಿಂದ ಏನೇನಾಯಿತು ಅಂತ. ಸೊ ನೋಡಿ, ಮಡಿ ನೀರೆಲ್ಲ ತೊಗೊಂಡು ನನ್ನ ಪಾಡು ನಾನು ದೇವ್ರ ಮನೆ ಕೆಲಸ ಮಾಡ್ಕೋತಾ ಇದ್ದೀನಿ. ಅವ್ರ ಪಾಡಗವರಲ್ಲಿ ಎಲ್ಲ ಆಗಿದೆ. 2 ಬಂದಿದ್ದಾರೆ. ಅವ್ರ ಪಾಡಗವ್ರ ಕೆಲಸ ಮಾಡಲಿ, ನಿನ್ನ ಪಾಡು ನೀನು ಮಾಡ್ಕೊ ಅಂದರು. ನನ್ನ ಪಾಡು ನಾನು ಮಾಡ್ತಾಯಿದ್ದೀನಿ.
ಸೊ ಹೀಗೆ ನಡೀತಾ ಇದೆ ನಮ್ಮ ಮನೆ ಹಬ್ಬದ ಪ್ರಿಪ್ರೇಷನ್. ನಿಮ್ಮ ಮನೇಲಿ ಹೇಗೆ ಮಾಡಿದ್ರಿ ಕಮೆಂಟ್ ಮಾಡಿ. ಸೊ ಚೌಟ್ರಿ ಕೆಲಸ ಇತ್ತು, ನನ್ನ ಮೈದನ್ನ ಕೂಡ ಕೆಲ್ಸಕ್ಕೆ ಹೋಗೋಕ್ಕೆ ಚೌಟ್ರಿಗೆ ಬಂದಿದ್ದರು. ಅವ್ರಿಗೂ ಕೂಡ ಟೀ ಮಾಡಿ ಕೊಟ್ಟು ಅಡುಗೆ ಮಾಡಿಕೊಂಡು ಕೆಲಸ ಮಾಡಿದೆ. ಫೈನಲಿ ನನ್ನ ಕೆಲಸ ಕಂಪ್ಲೀಟಾಗಿ ಮುಗಿಸ್ಕೊಂಡಿದ್ದೀನಿ. ಎಲ್ಲ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಏನೇ ಆದರೂ ನಮಗೆ ಹಬ್ಬ ಫೆಸ್ಟ್ ಎಲ್ಲ ತಲೆ ಸ್ನಾನ ಮಾಡಿದ್ದೆ ಆಯಿತಾ ಇವತ್ತು, ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಸೊ ಇನ್ನು ಇದು ಕಾರ್ಪೆಂಟ್ರ್ ಕೆಲಸ ಒಂದು ಬ್ಯಾಲೆನ್ಸ್ ಇದೆ. ಬಿಕಾಸ್ ಆಫ್ ಅಲ್ಲಿಗೆಲ್ಲ ಪ್ಲಾಸ್ಟಿಕ್ ಮಾಡಿದ್ದಾರೆ, ಇದನ್ನು ಬೇರೆಯೇ ಹಾಕ್ಸೋಣ ಹುಡ್ನ ಅಂತ ನಾವು ಡಿಸೈಡ್ ಮಾಡಿದ್ದೀವಿ. ಸೊ ಹಾಗಾಗಿ ಅದು ಹಬ್ಬ ಎಲ್ಲ ಮುಗೀಲಿ ಅಂತ ಅಂದ್ಕೊಂಡಿದ್ದೀವಿ. ಅಲ್ಲಿ ತನಕ ಏನಾದರೂ ಆಲ್ಟರ್ನೇಟಿವ್ ಟ್ರೈ ಮಾಡಬೇಕು. ಸೊ ಎಷ್ಟೆಲ್ಲ ಬಟ್ಟೆ ವಾಶ್ ಮಾಡಿದ್ದೆ ನೀವು ನೋಡಿದ್ರಿ. ಸೊ ನಮ್ಮದು 3 ಫ್ಲೋರಿಂದ ಬಟ್ಟೆ ಜಾರ್ಕೊಂಡು ಬಂದುಬಿಡುತ್ತೆ. ಹಾಗಾಗಿ ಎಲ್ಲ ಬಟ್ಟೆಗೂ ಸೇಫ್ಟಿ ಪಿನ್ ಹಾಕ್ಸಿದ್ದೆ. ಎಲ್ಲ ಪಿನ್ ಸಮೇತ ಬಿಚ್ಕೊಂಡು ಎಲ್ಲನೂ ತೊಗೊಂಬಂದು ಎತ್ತಿಡ್ತಾಯಿದ್ದೀನಿ. ಆ ಪಿನ್ಗಳನ್ನ ಬಟ್ಟೆಗೆ ಹಾಕೋಕ್ಕೆ ಅಂತಲೇ ಇಟ್ಬಿಟ್ಟಿದ್ದೀನಿ. ಹತ್ತೋದು ಇಳಿಯೋದು, ಹತ್ತೋದು ಇಳಿಯೋದು. ಸೊ ಎಲ್ಲ ಕರ್ಟನ್ಸ್, ಬ್ಲ್ಯಾಂಕೆಟ್ಸ್, ಬೆಡ್ ಸ್ಪ್ರೆಡ್ಸ್ ಪ್ರತಿಯೊಂದು ಎಲ್ಲ ಎತ್ಕೊಂಡು ಫೋಲ್ಡ್ ಮಾಡಿಕೊಂಡು ಮೇಲೆ ಚೆನ್ನಾಗಿ ಕೊಡ್ಕೊಂಡು ಎತ್ಕೊಂಬಂದು ಈಗ ಸೆಗ್ರಿಗೇಟ್ ಮಾಡಿ ಇದನ್ನೆಲ್ಲ ವಾಶ್ ಮಾಡೋದು ದೊಡ್ಡ ವಿಷಯ ಅಲ್ಲ ಗೈಸ್. ಅದು ಯಾವ ಪ್ಲೇಸಲ್ಲಿ ಇತ್ತಲ್ಲ ಆ ಪ್ಲೇಸ್ಗೆ ಸೇರಿಸ್ತೀವಲ್ಲ ಅದು ತುಂಬ ದೊಡ್ಡ ಕೆಲಸ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ನನಗೆ ಮೇಲೆ ಹತ್ತಿ ಕೆಳಗಿಳಿದೂ ಸುಸ್ತಾಯಿತು. ಸೊ ಇವಾಗ ಇದಿಷ್ಟಿದೆ, ಇದನ್ನು ಕ್ಲೀನ್ ಮಾಡಿ ಬಿಸಿಲಿಗೆ ಇಟ್ಬಿಡೋಣ. ಎಲ್ಲ ಚುಕ್ಕಿ ಥರ ಆಗುತ್ತೆ ಅಂತ ಎಲ್ಲದಕ್ಕೂ ಹುಣಸೆಹಣ್ಣು ಹಚ್ಚುತ್ತಾ ಇದ್ದೀನಿ. ಸ್ವಲ್ಪ ಲೆಮನ್ ಸಾಲ್ಟ್ನ ಹಾಕಿ ಬಿಟ್ಟಿದ್ದೆ ಒಂದು 10 ನಿಮಿಷ. ಸೊ ಫಳ ಅಂತ ಉಜ್ಜಿ ಇವಾಗೆಲ್ಲ ತೊಗೊಂಬಂದು ತೊಳೆದು ಬಿಸಿಲಿಗೆ ಇಟ್ಟಿದ್ದೀನಿ. ಒಂದು ಬಟ್ಟೆ ತೊಗೊಂಡು ಎಲ್ಲ ಒರೆಸಿ ಎತ್ತಿಡೋಣ ಅಂತ. ಅಷ್ಟೇನು ಗಲೀಜಾಗಿರಲಿಲ್ಲ, ಬಟ್ ಅದಕ್ಕೂ ಕೂಡ ಸ್ನಾನ ಮಾಡಿಸ್ಬೇಕಲ್ವ. ಸೊ ಇಲ್ಲೆಲ್ಲ ತೊಳೆದಾದ್ಮೇಲೆ ಈಗ ನೆಲ ಎಲ್ಲ ನೀಟಾಗಿ ತೊಳ್ಕೊಬೇಕು. ಯಾಕಂದರೆ ಇದು ಪೀತಾಂಬರ ಪೌಡರ್ ಮತ್ತು ರಂಗೋಲಿ ಪುಡಿ ಈ ಥರದ್ದೆಲ್ಲ ಬಿದ್ದಿರುತ್ತೆ ಪಾರ್ಟಿಕಲ್ಸ್, ಅದನ್ನು ಉಜ್ಜೋಕ್ಕೆ ಯೂಸ್ ಮಾಡಿದಂಥದ್ದು. ಸೊ ಅದು ಎಲ್ಲ ನೀಟಾಗಿ ಎಲ್ಲ ನೀರು ಹಾಕಿ ವಾಶ್ ಮಾಡಿದೆ. ಇದನ್ನು ಒಳಗಡೆ ಒರೆಸ್ಬಿಟ್ಟು ಎತ್ಕೊಂಡೋಗಿ ಯಾವ ಪ್ಲೇಸಲ್ಲಿ ಇತ್ತೋ ಆ ಪ್ಲೇಸ್ಗೆ ಸೆಟಲ್ ಮಾಡಿಬಿಟ್ರೆ ನಂದು ಅರ್ಧ ಕೆಲಸ ಮುಗ್ದಂಗೆ. ಅಷ್ಟರಲ್ಲಿ ಮಕ್ಕಳು ಕೂಡ ಸ್ಕೂಲಿಂದ ಬಂದರು, ಇವತ್ತು ಆಫ್ ಡೇ. ಸೊ ಅವರು ನಾವು ಎತ್ತಿಡ್ತೀವಿ ಅಂತ ಹೇಳಿ ಎತ್ತಿಡ್ತಾ ಇದ್ದಾರೆ. ನನಗಿನ್ನೂ ತುಂಬ ಕೆಲಸ ಇತ್ತು. ಅಡುಗೆಗೆ ಇಟ್ಟಿದ್ದೆ, ಏನಿತ್ತೋ ಎಲ್ಲ ತರಕಾರಿ ಹಾಕಿ ಹೆಸರುಬೇಳೆ ಸಾಂಬಾರು ಬೇಳೆ ಹಾಕಿ ಒಂದು ಸಾಂಬಾರು ಮಾಡಿಬಿಡೋಣ, ಸಿಂಪಲಾಗಿ ರೈಸ್ ಮಾಡಿ ಮುದ್ದೆ ಮಾಡಬೇಕಿತ್ತು. ಸತೀಶ್ಗೂ ಕೆಲಸ ಇದೆ, ಊಟ ಮಾಡಿ ಒಟ್ಟಿಗೆ ಚೌಟ್ರಿಗೆ ಹೋಗ್ತೀನಿ ಅಂದರು. ಹಾಗಾಗಿ ಸೊ ಇನ್ನೂ ನೆಲ ಕಸ ಗುಡಿಸಿ ಎಲ್ಲ ನೀಟಾಗಿ ಇನ್ನೊಂದ್ಸಲಿ ಅವರೆಲ್ಲ ತುಳಿದಾಡಿದ್ರಲ್ವ. ಸೊ ಎಲ್ಲ ನೆಲ ಕಸ ಗುಡಿಸಿ ನೆಲ ಎಲ್ಲ ಒರೆಸ್ಕೋಬೇಕಾಗಿತ್ತು. ಅವರು ಒಳಗಡೆ ಕೆಲಸ ಏನಿದೆ ಅದನ್ನೆಲ್ಲ ನೀಟಾಗಿ ರೆಡಿ ಮಾಡಿ ಕೊಟ್ಟು ಅವರೆಲ್ಲ ಕ್ಲೀನ್ ಮಾಡಿದ್ದಾರೆ. ಬಟ್ ನಾನು ಕೂಡ ಒಂದ್ಸಲಿ ಮಾಡ್ಕೋಬೇಕು, ಇಲ್ಲಾಂದರೆ ಮನಸ್ಸಿಗೆ ಸಮಾಧಾನ ಆಗೋದಿಲ್ಲ. ನಾನು ಅಡುಗೆ ಮಾಡಿ ಮುಗಿಸೋ ಅಷ್ಟರಲ್ಲಿ ಸತೀಶ್ ಕೂಡ ಬಜ್ಜಿ ಎಲ್ಲ ತೊಗೊಂಡು ಬಂದರು. ಬಿಸಿ ಮುದ್ದೆ ಮಾಡಿ ಕೊಟ್ಟೆ. ಎಷ್ಟು ಬೇಗ ಮಾಡಿದೆ ಇವತ್ತು ನನಗೆ ಗೊತ್ತಾಗಲಿಲ್ಲ. ರೈಸ್ ಹಾಕಿಸ್ಕೊಂಡು ತಿಂತಾ ಇದ್ದಾರೆ ಅಂದರೆ ಅವ್ರಿಗೆ ಸಾಂಬಾರು ಇಷ್ಟ ಆಗಿದೆ ಅಂತ. ಜಾಸ್ತಿ ರೈಸ್ ತಿನ್ನೋದಿಲ್ಲ ಅವರು, ಮುದ್ದೆ ರೊಟ್ಟಿ ಚಪಾತಿ ಈ ಥರದ್ದೇ. ಬಟ್ ರೈಸ್ನ ಇಷ್ಟಪಟ್ಟು ತಿಂದರು. ಸರಿ, ಇವಾಗ ಹೊಸದೇ ಹಾಕಿಸ್ತಾ ಇದೆಯಾ? ಈಗ ಆಯ್ತಾ ಹಾಕಿ? ಎಲ್ಲಿಗೆ? 3ನೇ ಫ್ಲೋರ್ಗೆ? ಯಾರು ಎಳಿತಾರೀಗ? ಇಲ್ಲಿ ಇದ್ರ ಬನ್ನಿ ಹೇಳ, ಅಲ್ಲಿ ವಿನಾಯಕ ಹಾರ್ಡ್ವೇರ್ ಹತ್ರ ಅಲ್ಲೇ ಒಳಗಡೆ ಅಲ್ಲೇ ರೀ, ಬಂದು ಅಲ್ಲೇ ನಿಂತು ಬಂದು ಅಲ್ಲೇ 10ನೇ ಕ್ರಾಸ್ ಅಲ್ಲೇ ರೀ, ವಿನಾಯಕ ಹಾರ್ಡ್ವೇರ್ ಹತ್ರ ಬಂದೆ. ಅಲ್ಲಿಗೆ ಹೋಗ್ಬೇಡಿ, ಅಲ್ಲೇ ಕನ್ನಡ ವಿನಾಯಕ ಹಾರ್ಡ್ವೇರ್ 3ನೇ ಮನೆ ಎಡಕ್ಕೆ ಅಲ್ಲೇನೆ. ಅಲ್ಲೇ ಬನ್ನಿ, 10ನೇ ಕ್ರಾಸಿಗೆ ಬನ್ನಿ, 3ನೇ ಮನೆ ಅಲ್ಲಿಂದ ಎಡಕ್ಕೆ. 3 ಗಂಟೆ. ಇವಾಗ ನಾನು ಊಟ ಮಾಡ್ತಾಯಿದ್ದೀನಿ ಮುದ್ದೆ. ಸತೀಶ್ ಬರುವಾಗ ಬಜ್ಜಿ ತೊಗೊಂಬಂದಿದ್ರು. ಸೊ ಅರ್ಜೆಂಟಲ್ಲಿ ಮಾಡಿದೆ. ಬೀನ್ಸು, ಕ್ಯಾರೆಟು, ಸ್ವಲ್ಪ ಬೇಳೆ, ಹೆಸರುಬೇಳೆ, ಸಾಂಬಾರು ಬೇಳೆ ಎಲ್ಲ ಹಾಕಿ, ಸಾಂಬಾರು ಪುಡಿ ಹಾಕಿ ಎಲ್ಲ ಒಟ್ಟಿಗೆ ಹಾಕಿ ಒಂದು ಒಗ್ಗರಣೆ ಕೊಟ್ಟು ಮಾಡಿದೆ. ಸೂಪರಾಗಿದೆ ಸಾಂಬಾರು. ಸತೀಶು ಅನ್ನ ತಿಂದರು ಸಾಂಬಾರಲ್ಲಿ, ಅಂದರೆ ಸಾಂಬಾರು ಚೆನ್ನಾಗಾಗಿದೆ ಅಂತ. ಅರ್ಜೆಂಟಲ್ಲಿ ಹರಿಬರಿಲಿ ಮಾಡಿದ್ರೆ ಸಾಂಬಾರು ಚೆನ್ನಾಗಾಗುತ್ತೆ. ಅವ್ರಿಗೆಲ್ಲ ಊಟ ಮಾಡಿ ಅವರು ಚೌಟ್ರಿಗೆ ಹೋಗ್ಬೇಕಾಯ್ತು. ಯಾವುದು ಗೊತ್ತಾ ಚೌಟ್ರಿ?
ಪುಟ್ಟಮ್ಮ ರಾಮಯ್ಯ ಅನಿಸುತ್ತೆ ಐ ಥಿಂಕ್, ನೇಮ್ ಗೊತ್ತಿಲ್ಲ. ಚೌಟ್ರಿ ಕೆಲಸ ಇದೆ, ಅದಕ್ಕೋಸ್ಕರ ಹರಿಬರಿಯಲ್ಲಿ ಅವರು ಊಟ ಮಾಡಿಕೊಂಡು ಹೊರಟರು. ಮುದ್ದೆ ಆರೋಗ್ಬಿಟ್ಟಿದೆ ಗೈಸ್. ಮಕ್ಕಳಿಗೆಲ್ಲ ಊಟ ಕೊಟ್ಟು ಬೆಳಗ್ಗೆಯಿಂದ ಎಲ್ಲ ಜೋಡಿಸಿ ತೊಳೆದು ತಿಕ್ಕಿ ಕಾಲು ನೋವು ಬಂತು. ಸುಮಾರು ಜನ ಅಕ್ಕ ಕಾಲು ಮಡ್ಚ್ಕೊಂಡು ಊಟ ಮಾಡಿ ಅಂತ ಕಮೆಂಟ್ ಮಾಡ್ತಾರೆ. ನಾನು ಡೈಲಿ ವಾಕ್ ಮಾಡೋದ್ರಿಂದ ನನಗೆ ಮಂಡಿ ನೋವಿದೆ. ಸೊ ಹಾಗಾಗಿ ನಾನು ಕಾಲನ್ನ ಹಿಂಗೆ ನೀಡ್ಕೊಂಡು ಒಂದು ಕಾಲನ್ನ ಮಡ್ಚ್ಕೊಂಡು ಊಟ ಮಾಡೋದು. ರೆಗ್ಯುಲರಾಗಿ ವಾಕ್ ಮಾಡ್ತಿರ್ತೀನಲ್ವ, ಸೊ ಹಾಗಾಗಿ ಸ್ವಲ್ಪ ಕಾಲು ನೋವಿದೆ ನನಗೆ. ತಪ್ಪಾಗಿ ಭಾವಿಸ್ಬೇಡಿ. ಊಟ ಮಾಡಿ ಸಿಗ್ತೀನಿ, ಬಾಯ್. ಸುಮಾರು ಜನ ಕಾಫಿ ಹೇಗೆ ಮಾಡ್ತೀರಾ ತೋರಿಸಿ ಅಂತೀರಾ. 1 ಲೀಟರ್ ಗ್ರೀನ್ ಕಲರ್ ಸ್ಪೆಷಲ್ ಹಾಲನ್ನ ಕೆನೆ ಕಟ್ಟೋ ತನಕ ಕಾಯಿಸಿ 1 ಕಪ್ಗೆ ಸ್ವಲ್ಪ ಬೆಲ್ಲದ ಪುಡಿ, ಲೆವಿಸ್ತಾ ಕಾಫಿ ಪೌಡರ್ ಹಾಕಿ ಮಿಕ್ಸ್ ಮಾಡಿ ಕಾಯ್ದಿರೋ ಹಾಲು ಹಾಕಿದ್ರೆ ಗಟ್ಟಿಯಾದ ಸ್ಟ್ರಾಂಗ್ ಆದ ಬಿಸಿ ಬಿಸಿ ಲೆವಿಸ್ತಾ ಕಾಫಿ ರೆಡಿ ಟು ಡ್ರಿಂಕ್. ನನ್ನ ಫೇವ್ರೆಟ್ ಕಾಫಿ. ಯಾರು ಕಾಫಿ ಲವರ್ ಇದ್ದೀರಾ ಕಮೆಂಟ್ ಮಾಡಿ. ಸ್ಟ್ರಾಂಗ್ ಕಾಫಿ ಟೈಮ್. ಮಕ್ಕಳು ಇನ್ನೂ ಮಲ್ಕೊಂಡಿದ್ದಾರೆ, ಏಳಿಸ್ಬೇಕು ಇವಾಗ ಜಸ್ಟ್ ಬಿಕಾಸ್ ಆಫ್ ಎಕ್ಸಾಮ್ಸ್. ಬರೆಸ್ಬೇಕು, ಓದಿಸ್ಬೇಕು. ಪಾಪ ಲೈಟ್ ರಿಫ್ಲೆಕ್ಟ್ ನೋಡಿ ಬಿಸಿಲದೆಲ್ಲ. ಕಾಫಿ ಲವರ್ಸ್, ಕಾಫಿ ಲವರ್ಸ್ ಸತೀಶ್ ಬೈತಾರೆ, ಒಂದು ಕೊಳದ ಹಪ್ಪಳೆ ಕುಡಿತೀಯಾ, ಈ ಬೇಸಿಗೆಯಲ್ಲಿ ಕುಡಿಬೇಡ, ಹೀಟ್ ಆಗುತ್ತೆ ಅಂತ. ಕಾಫಿ ಬಿಟ್ಟಿರೋಕ್ಕಾಗಲ್ಲ. ಸೊ ಕಾಫಿ ಕುಡಿದು ತಲೆಗೆ ಆಯಿಲ್ ಅಪ್ಲೈ ಮಾಡಬೇಕು. ಪೊರ್ಕೆ ಕಡ್ಡಿ ಹಾಕ್ಬಿಟ್ಟಿದೆ ನನ್ನ ಕೂದಲು. ಮಕ್ಕಳನ್ನ ಏಳಿಸ್ಬೇಕು. ಸಾಕು ಬಿಸಿಲು ಗೈಸ್. ಕೆಲಸಕ್ಕೇನು ಗೋಲಿ ಮರ, ತಲೆ ಕೆಡಿಸ್ಕೊಳ್ಳಲ್ಲ. ಮಕ್ಕಳಿಗೆ ಎಕ್ಸಾಮ್ಸ್. ಕಾಫಿ ಮುಗಿಸ್ತೀನಿ. ನೋಡ್ತಾ ಸಂಜೆ ಆಗೋಯ್ತು ಗಾಯ್ಸ್. ತಲೆಗೆಲ್ಲ ಚೆನ್ನಾಗಿ ಆಯಿಲ್ನ ಅಪ್ಲೈ ಮಾಡಿ ಮಸಾಜ್ ಮಾಡಿ ಇವಾಗ ಕೋಲ್ ಹಿಡ್ಕೊಂಡು ಕೂತ್ಕೊಂಡಿದ್ದೀನಿ. ಮಕ್ಕಳಿಗೆ ಟೆಸ್ಟ್ ಕೊಡಬೇಕಿತ್ತು, ಅಷ್ಟಕ್ಕೆ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಬೇಕಾಗಿತ್ತು. ಸ್ವಲ್ಪ ತಲೆ ಎಲ್ಲ ಚೆನ್ನಾಗಿ ನೆನೀಲಿ. ಎಣ್ಣೆ ಹಾಕೇ ಇರಲಿಲ್ಲ, ಸುಮಾರು ದಿನ ಆಯಿತು. ಹಾಗಾಗಿ ಎಣ್ಣೆ ಎಲ್ಲ ಅಪ್ಲೈ ಮಾಡಿ ಕ್ವಶನ್ ಪೇಪರ್ ಬರಿತಾ ಕೂತ್ಕೊಂಡ್ಬಿಟ್ಟೆ. ಎಷ್ಟು ಪೇಪರ್ ಬರೆದಿದ್ದೀನಿ ಅಂತ ಪ್ರತಿಯೊಂದು ತೋರಿಸ್ತೀನಿ, ಸ್ಕಿಪ್ ಮಾಡಬೇಡಿ ನೋಡಿ. ಇಬ್ಬರೂ ಸ್ವಲ್ಪ ಹೊತ್ತು ಚೆನ್ನಾಗಿ ನಿದ್ದೆ ಮಾಡಿ ಎದ್ದರು, ಬಿಸಿ ಬಿಸಿ ಊಟ ಮಾಡಿದ್ರು. ಸಪ್ರೇಟಾಗಿ ಕೂರಿಸಿ ಟೆಸ್ಟ್ ಕೊಡ್ತಾಯಿದ್ದೀನಿ. ಕರೆಕ್ಟಾಗಿ 14 ಲೆಸನ್ ಇದೆ EVS. ಅದನ್ನು ಇವಾಗ ಪೇಪರ್ ಪ್ರಿಪೇರ್ ಮಾಡೋಕ್ಕೋದ್ರೆ ನನಗೆ ನಿದ್ರೆ ಬರ್ತಾಯಿದೆ. ಏನಪ್ಪ ಇದು, ಒಂದು ಕೆಲಸ ಆದರೆ ಮಾಡ್ಬೋದು ಗೈಸ್, ಎಲ್ಲನೂ ಒಬ್ಬರೇ ಮೇಂಟೈನ್ ಮಾಡೋದು ಅನ್ನೋಷ್ಟು ನಿಜಕ್ಕೂ ಈಸಿ ಇಲ್ಲ. ತುಂಬಾ ರಿಸ್ಕ್ ನಾನು ಪ್ಲೇ ಮಾಡ್ತಾಯಿದ್ದೀನಿ. ಇಬ್ಬರೂ ಬೇರೆ ಬೇರೆ ಟ್ರೈಬಲ್ ಮೇಲೆ ಕೂರಿಸಿ ಟೆಸ್ಟ್ ಕೊಟ್ಟಿದ್ದೀನಿ. ನಾನು ಬೇಗ ಬರಿತೀನ, ನೀವು ಬೇಗ ಬರಿತೀರಾ ಅಂತ ಹೇಳಿ. ಸೊ ಅವರಿಬ್ಬರು ಬರೆದು ಮುಗಿಸೋ ಅಷ್ಟರಲ್ಲಿ ನಾನು ಕೂಡ 30 ಪೇಜ್ ಅಷ್ಟು ಬರೆದಿದ್ದೀನಿ ಗೈಸ್. ನಿಜಕ್ಕೂ ಸುಳ್ಳು ಹೇಳ್ತಾ ಇಲ್ಲ. ಎಲ್ಲ ಸಬ್ಜೆಕ್ಟ್ 30 ಪೇಜ್ ಅಷ್ಟು ಬರೆದು ಎತ್ತಿಟ್ಬಿಟ್ಟು ಒಂದು ಸ್ವಲ್ಪ ತಲೆ ಬಾಚ್ಕೊಂಡು ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಮನೆ ಎಲ್ಲ ಕಸ ಹೊಡೆದು ಮತ್ತೆ ಮೋಪ್ ಮಾಡಿ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಸೊ ಇವಾಗ ನಾನು ತಲೆ ಎಲ್ಲ ಬಾಚಿ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಪೂಜೆ ಏನು ಮಾಡೋಂಥದ್ದಿರಲಿಲ್ಲ, ದೇವ್ರ ಮನೆ ಕ್ಲೀನ್ ಮಾಡಿದ್ನಲ್ವ, ಹಾಗಾಗಿ ಪೂಜೆದೆಲ್ಲ ಏನು ಕೆಲಸ ಇರಲಿಲ್ಲ. ಈಗ ನನ್ನ ಮಗಳಿಗೆ ಓದಿಸೋ ಟೈಮ್. ನನ್ನ ಮಗ ಟ್ಯೂಷನಿಗೆ ಹೋಗಿದ್ದಾನೆ, ನಾನು ಇವಳಿಗೆ ಓದಿಸ್ತಾ ಕೂತ್ಕೊಂಡೆ. ಲಾಸ್ಟ್ ಡೇ ನೋಡಿದ್ರೆ ನೀವು ಅಮ್ಮ ಹೊಡಿಬಾರ್ದು ಅಂತ ಮೈಗೆ ಕೈಗೆ ಕಾಲಿಗೆ ವಿಭೂತಿ ಹಚ್ಕೊಂಡು ಬಂದು ಕುಂತಿದ್ಲು. ಸೊ ತಪ್ಪು ಮಾಡಿದ್ರೆ ವಧೆ ಬೀಳದೇ ಬೀಳುತ್ತೆ, ಅದು ಮಗ ಆಗಲಿ ಮಗಳಾಗಲಿ ಕ್ಷಮಿಸೋ ಮಾತಿಲ್ಲ. ಸೊ ಇಲ್ಲಿ ನೋಡಿ, ಈಗ ಓದಿ ಅಂತಂದರೆ ಆರ್ಗ್ಯುಮೆಂಟ್ ನಡೀತಾ ಇದೆ, ಒಬ್ರಿಗೊಬ್ರು ವಾದ ವಿವಾದಗಳು, ತರಲೆ ಕ್ವಶನ್ಸ್ಗಳು ಇದ್ದಿದ್ದೇ ಮನೇಲಿ. ಇದಕ್ಕೆ ಸ್ವಲ್ಪ ಜನ ನನಗೆ ಕಮೆಂಟ್ ಮಾಡ್ತೀರಾ, ಮಕ್ಳಿಗೆ ನೆಟ್ಟಗೆ ಬುದ್ಧಿ ಕಲಿಸಮ್ಮ ತಾಯಿ ಅಂತ. ಮಕ್ಕಳಿಗೆ ನೆಟ್ಟಗೆ ಬುದ್ಧಿ ಕಲಿಸೋದು ನನಗೆ ಗೊತ್ತಿದೆ. ನೀವು ಅಷ್ಟು ನನ್ನ ಮಕ್ಕಳ ಬಗ್ಗೆ ತಲೆ ಕೆಡಿಸ್ಕೊಬೇಡಿ, ದಯವಿಟ್ಟು ನಿಮ್ಮ ಮನೆ ಮಕ್ಕಳ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ನೋಡಿ, ಇವನೇನೋ ಮಾಡ್ದ ಅಂತ ಇವಳು ತೋರಿಸ್ತಾಳೆ, ಇವಳೇನೋ ಮಾಡ್ದ ಅಂತ ಇವನು ಹೇಳ್ತಾಳೆ. ಇಬ್ರದ್ದು ತಪ್ಪಿರುತ್ತೆ, 2 ಕೈ ಸೇರಿದ್ರೇ ಅದು ಚಪ್ಪಾಳೆ ಆಗೋದು. ಸೊ ಎಲ್ಲ ಕೆಲಸ ಮಾಡಿ ಬೆಳಗ್ಗೆಯಿಂದ ಟಯರ್ಡಾಗಿ ಸಾಂಬಾರು ಹಂಗೆ ಇತ್ತು, ರೈಸು ಹಂಗೆ ಇತ್ತು, ಬಟ್ ಅದನ್ನು ತಿನ್ನೋ ಮನಸ್ಸಂತೂ ಇರಲಿಲ್ಲ. ಕಾರಣ ಟಯರ್ಡಾದಾಗ ಏನಾದ್ರು ರುಚಿ ರುಚಿಯಾಗಿ ತಿನ್ನಬೇಕು ಅನಿಸುತ್ತೆ. ಮಕ್ಕಳು ತುಂಬ ಆಟ ಮಾಡಿದ್ರು ಅಂತ ಸ್ವಲ್ಪ ಪಿಜ್ಜಾ ಎಲ್ಲ ತರಿಸಿ ಕೊಟ್ಟೆ. ಸತೀಶ್ ಇರಲಿಲ್ಲ, ಸತೀಶ್ ಇಲ್ಲ, ಚೌಟ್ರಿ ಅವ್ರ ಊಟಕ್ಕಿಲ್ಲ ಅಂದಾಗ ಪೆಪ್ಸಿ ಮತ್ತು ಫ್ರೆಂಚ್ ಫ್ರೈಸ್, ಪಿಜ್ಜಾ ಲವರ್ಸ್ ನಾವು. ಸೊ ಅಪರೂಪಕ್ಕೆ ತಿಂದರೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಸೊ ತಿಂದು ಎಂಜಾಯ್ ಮಾಡಿದ್ವಿ. ಒಂದು 1/2 hour ಟಿ ವಿನೂ ಕೂಡ ತೋರಿಸ್ದೆ ಇವತ್ತು ಅಂತ ಹೇಳ್ತಾ
ಇದಾಗಿತ್ತು ಕಂಪ್ಲೀಟ್ ಡೇ ವ್ಲಾಗ್ ಹೇಗಿತ್ತು ಕಮೆಂಟಲ್ಲಿ ಹೇಳಿ. ಏನಾದರೂ ತಪ್ಪಿದರೆ ತಪ್ಪು ಮಾತಾಡಿದ್ರೆ ಕ್ಷಮಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ. ಲವ್ ಯು ಜಾಸ್ತಿ. ಕೀಪ್ ಸಪೋರ್ಟಿಂಗ್ ಮೀ. ಟಾಟಾ ಬಾಯ್ ಬಾಯ್. ಟೇಕ್ ಕೇರ್. ಲವ್ ಯು. ಬಾಯ್.